ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಅಹಂಕಾರಾಯ ಸದ್ಧರ್ಮಮಲಂಕಾರಮದಾತ್ವಯಃ ತಂ ವಂದೇ ನಿರಹಂಕಾರಂ ನಿರಲಂಕಾರಮಂಜಸಾ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಮದಭ್ರಸೌಹೃದಾಃ. ಭವತ್ಪದಾಂಭೋರುಹನಾವಮತ್ರತೆ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾಪ್ರಸಕ್ತೌ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಸಕಲ ಸಜ್ಜನರ ಭಕ್ತರ ಉದ್ಧಾರಕ್ಕಾಗಿ ಅವತಾರ ಮಾಡುವ ಸಂಕಲ್ಪವನ್ನು ಮಾಡಿ ಅವತಾರದ ಮುನ್ಸೂಚನೆಯಂತೆ ತಾನು ಯಾವುದೇ ತರಹದ ಗರ್ಭವಾಸದ ದುಃಖವಿಲ್ಲದಿದ್ದರೂ ತಂದೆ ತಾಯಿಗಳ ಶುಕ್ಲ ಶೋಣಿತ ಸಂಬಂಧದಿಂದ ನಿರ್ಮಿತವಾದ ದೇಹ ಸರ್ವಥಾ ಭಗವಂತನಿಗೆ ಇಲ್ಲದಿದ್ದರೂ ಕೂಡ ಕೇವಲ ತನ್ನ ಒಂದು ಲೀಲೆಯನ್ನು ತೋರುವುದಕ್ಕಾಗಿ ಅವರ ತಪಸ್ಸಿಗೆ ಫಲ ಕೊಡುವುದಕ್ಕಾಗಿ ತಂದೆ ತಾಯಿಗಳ ದೇಹದಲ್ಲಿ ಪ್ರವೇಶವನ್ನು ಮಾತ್ರ ಮಾಡಿದ್ದಾನೆ ಪರಮಾತ್ಮ. ಅಂತಹ ಸಂದರ್ಭದಲ್ಲಿ
ಭಗವಂತನನ್ನು ಸರಿಯಾಗಿ ತಿಳಿದು ಭಜನೆ ಮಾಡಬೇಕಾದದ್ದು, ಸ್ತೋತ್ರ ಮಾಡಬೇಕಾದದ್ದು, ಅನುಸಂಧಾನ ಮಾಡಬೇಕಾದದ್ದು, ಭಕ್ತಿ ಮಾಡಬೇಕಾದದ್ದು ಭಕ್ತರ ಕರ್ತವ್ಯ. ಬಹಳ ದೊಡ್ಡ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು ಕೆಲವೊಮ್ಮೆ ಬಹಳ ಸಣ್ಣ ಕಾರ್ಯಗಳನ್ನು ಮಾಡುತ್ತಾರೆ ಪರೋಪಕಾರಕ್ಕಾಗಿ. ಅಂತಹ ಒಬ್ಬ ದೊಡ್ಡ ಸ್ಥಾನದಲ್ಲಿರುವ ವಿದ್ವಾಂಸರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಯಾವುದೋ ಒಂದು ರೀತಿಯ ಉನ್ನತ ಮಟ್ಟದ ವ್ಯಕ್ತಿತ್ವವನ್ನು ಪಡೆದುಕೊಂಡಂಥವರು ಕಸಗುಡಿಸುವುದಕ್ಕೂ ಬರ್ತಾರೆ, ಎಂಜಲು ಬಳಿಯೋದಕ್ಕೂ ಬರ್ತಾರೆ. ಅದನ್ನು ನೋಡಿ, ಓ, ಕಸ ಹುಡುಗುವ ಯೋಗ್ಯತೆ ಮಾತ್ರ ಇವರಲ್ಲಿದೆ, ಎಂಜಲ ಬಳಿಯೋ ಯೋಗ್ಯತೆ ಇದ್ದವರೇ ಇವರು ಅಂತ, ಕೆಲಸದವರು ಅಂತ ಅವರನ್ನು ನೋಡಬಾರದು. ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿದು ಇಷ್ಟು ದೊಡ್ಡವರಾಗಿದ್ದರೂ ಇಂತಹ ಸಣ್ಣ ಕೆಲಸವನ್ನೂ ಮಾಡುವುದಕ್ಕೆ ಬಂದಿದ್ದಾರೆ ಅಂತ ಅವರ ದೊಡ್ಡಸ್ತಿಕೆಯನ್ನು ಅರ್ಥ ಮಾಡಿಕೊಂಡು ಗೌರವವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ಇವರು ಇಷ್ಟು ಸಣ್ಣ ಕೆಲಸ ಮಾಡುವಂತಹ ಕಸಗುಡಿಸುವ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅವರನ್ನು ಗುರುತಿಸಿದರೆ ದೊಡ್ಡ ಅಪರಾಧವಾದೀತು, ತಪ್ಪಾದೀತು, ಲೌಕಿಕವಾಗಿ ದೊಡ್ಡ ಅನರ್ಥ. ಇಲ್ಲಿ ಮಾತ್ರ ಸಾಮಾನ್ಯ ಅನರ್ಥ ಅಲ್ಲ, ಸಣ್ಣ ಪುಟ್ಟ ಅಪರಾಧ ಅಲ್ಲ, ಅಧೋಗತಿಯೇ ಆಗತ್ತೆ, ನಿತ್ಯ ನರಕವೇ ಆಗ್ತದೆ, ತಮಸ್ಸೇ ಆಗತ್ತೆ. ದೇವರ ಬಗ್ಗೆ ಹಾಗೆ ತಪ್ಪು ತಿಳಿದರೆ ದೇವರು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಅಂದ ಮಾತ್ರಕ್ಕೆ ಆ ಭಗವಂತನನ್ನು ಹಾಗೆ ನಾವು ತಿಳಿದು ಅಧೋಗತಿಯನ್ನು ಹೊಂದಬಾರದು ಅನ್ನುವ ಎಚ್ಚರ ಕೊಡುವುದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಉದ್ಧಾರ ಮಾಡುವುದಕ್ಕೆ, ಎಂದಿಗೂ ಗರ್ಭವಾಸದ ದುಃಖವೇ ಬರದಂತೆ ನಮ್ಮನ್ನು ಕಾಪಾಡುವುದಕ್ಕೆ ತಾನು ಗರ್ಭದಲ್ಲಿ ಪ್ರವೇಶ ಮಾಡಿದಂತೆ ನಾಟಕ ಮಾಡಿದ್ದಾನೆ. ಮಾತ್ರ ನಿಜವಾಗಿ ಅವನಿಗೆ ದುಃಖ ಇಲ್ಲ, ದೋಷ ಇಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಆ ಸಂದರ್ಭದಲ್ಲಿಯೇ ಬಂದು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಗರ್ಭದಲ್ಲಿರುವಾಗ ಭಗವಂತನಿಗೆ ಬ್ರಹ್ಮದೇವರಂತಾರೆ, ಪರಮಾತ್ಮ, ಏನು ನಿನ್ನ ಮಹಿಮೆ? ನಿನ್ನ ಪಾದಗಳನ್ನು ನಂಬಿ ಸಂಸಾರದ ಸಾಗರವನ್ನು ದಾಟಿದವರಿದ್ದಾರೆ. ತಾವು ದಾಟುವುದು ಮಾತ್ರ ಅಲ್ಲ, ತಮ್ಮ ಶಿಷ್ಯರಿಗೆ, ತಮ್ಮ ಮಕ್ಕಳಿಗೆ, ತಮ್ಮ ಮುಂದಿನ ಸಂತತಿಗೆ ಈ ಒಂದು ಸಂದೇಶವನ್ನು ನೀಡಿ ಅವರಿಂದಲೂ ನಿನ್ನ ಪಾದದ ಸೇವೆ ನಡೆಯುವಂತೆ ಮಾಡಿ ಸಂಸಾರ ಸಾಗರವನ್ನು ದಾಟುವ ಉಪಾಯವನ್ನು ತೋರಿಸಿ ಮುಂದೆ ಹೋಗ್ತಾರೆ. ಅವರು ಮೋಕ್ಷವನ್ನು ಹೊಂದುತ್ತಾರೆ. ಇಂಥವರು ಒಬ್ಬರಲ್ಲ, ಇಬ್ಬರಲ್ಲ, ಅನಂತ ಜೀವರಾಶಿಗಳು ಈಗಾಗಲೇ ಮೋಕ್ಷವನ್ನು ಹೊಂದಿದವರಿದ್ದಾರೆ. ದೇವರನ್ನು ನಂಬಿದರೆ ಮೋಕ್ಷವಾಗತ್ತೆ ಅಂತ ಬರೀ ಕೇವಲ ಶಾಸ್ತ್ರದಲ್ಲಿ ಕೇಳುವುದಲ್ಲ, ಬ್ರಹ್ಮದೇವರಂತಾರೆ. ಇದನ್ನು ಹೇಳೋದಕ್ಕೆ ಅವರಿಗೆ ಅಧಿಕಾರ ಇದೆ, ಆ ಶಕ್ತಿ ಇದೆ. ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ, ಅನಂತಾನಂತ ಜೀವರು ಈಗಾಗಲೇ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದವರಿದ್ದಾರೆ, ಮೋಕ್ಷವನ್ನು ಪಡೆದವರಿದ್ದಾರೆ. ಮತ್ತೆ ಮೋಕ್ಷ ಮಾರ್ಗವನ್ನು ಮುಂದಿನವರಿಗೆ ಉಪದೇಶ ಮಾಡಿದ್ದಾರೆ. ಅವರೂ ಬೇಕಾದಷ್ಟು ಮೋಕ್ಷ ಸಾಧನೆಯನ್ನು ಮಾಡಿ ಮುಕ್ತರಾದವರಿದ್ದಾರೆ. ಮತ್ತು ಹೀಗೆ ಈ ಪರಂಪರೆ ಅನಾದಿ ಕಾಲದಿಂದ ನಡೆದು ಬಂದದ್ದನ್ನು ನಾನು ಪ್ರತ್ಯಕ್ಷವಾಗಿ ಕಂಡು ಹೇಳ್ತಾ ಇದ್ದೇನೆ ಅಂತ ಆ ಭಗವಂತನ ಅನುಗ್ರಹದಿಂದಲೇ ಸರ್ವಜ್ಞತ್ವವನ್ನು ಪಡೆದುಕೊಂಡ ಬ್ರಹ್ಮದೇವರು ನಮ್ಮೆಲ್ಲರ ಹಿತಕ್ಕೋಸ್ಕರ ಅದನ್ನು ತಿಳಿಸ್ತಾ ಇದ್ದಾರೆ. ಎಷ್ಟೆಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಹೀಗೆ ಮಾಡಿದರೆ ಇಂತಹ ಲಾಭ ಆಗತ್ತೆ, ಅಂತಹ ಲಾಭ ಆಗತ್ತೆ ಅಂತ. ಅನುಭವಿಸಿದವರು ಯಾರಿರೋದೇ ಇಲ್ಲ. ಯಾರು ಸ್ವತಃ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವರಿಗೆ ಅದರ ಬಗ್ಗೆ ನಂಬಿಕೆ ಇಲ್ಲ, ವಿಶ್ವಾಸ ಇರೋದಿಲ್ಲ. ಅಂತಹ ಪರಿಸ್ಥಿತಿ ಅಲ್ಲ ಇದು ಅಂತನ್ನುವ ದೃಷ್ಟಿಯಲ್ಲಿ ಬ್ರಹ್ಮದೇವರು ಈ ಮಾತನ್ನು ಹೇಳ್ತಾರೆ. ನಾವು ಮೊದಲನೇ ದಿವಸವೇ ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರತ್ಯಕ್ಷವಾಗಿ ಬ್ರಹ್ಮಾಂಡವನ್ನೇ ಕಂಡವರು, ಬ್ರಹ್ಮಾಂಡದ ಗಂಡನನ್ನೂ ಕಂಡವರು ಬ್ರಹ್ಮದೇವರು. ಅವರಾಡುವ ಮಾತಿಗೆ ಬಹಳ ಬೆಲೆ ಇದೆ ಅಂತ.
ತೃತೀಯ ಸ್ಕಂದದಲ್ಲಿ ಹೇಳುತ್ತಾರೆ, ವಿಕಾರೈ ಷೋಡಶೈರ್ಯುಕ್ತ ವಿಶೇಷಾದಿಭಿರಾವೃತ ಅಂಡಕೋಶೋ ಬಹಿರಯಂ ಪಂಚಾಶತ್ಕೋಟಿ ವಿಸ್ತೃತ ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಟ ಪರಮಾಣುವತ್ ಲಕ್ಷತೆಯಂತರ್ಗತಾಶ್ಚಾನ್ಯೇ ಕೋಟಿಶೋ ಹ್ಯಂಡರಾಶಯ. ಭಗವಂತನನ್ನು ಕಾಣುವಾಗ ಬ್ರಹ್ಮದೇವರಂತಾರೆ, ಏನು ಪರಮಾತ್ಮ ನಿನ್ನ ಮಹಿಮೆ, ಸಂಪೂರ್ಣವಾದ 50 ಕೋಟಿ ಯೋಜನ ವಿಸ್ತೀರ್ಣವಾದ ಈ ದೊಡ್ಡದಾದ ಬ್ರಹ್ಮಾಂಡ, ಅದರ ಹೊರಗಿರುವಂತಹ ಆವರಣಗಳು ಪೃಥ್ವಿ ಅಪ ತೇಜಸ್ಸು, ಈ ಎಲ್ಲ ತತ್ವಗಳ ಆವರಣಗಳು ಬ್ರಹ್ಮಾಂಡದ ರಕ್ಷಣೆಗೆ ಸುರಕ್ಷಿತತೆಗೆ ಹೊರಗಡೆಗಿವೆ, ದೇವರೇ ಮಾಡಿದ್ದು. 100 ಕೋಟಿ ಯೋಜನದ ಪೃಥ್ವಿ, ಅದರ ಮೇಲೆ 1000 ಕೋಟಿ ಯೋಜನದ ಜಲ, 10,000 ಕೋಟಿ ಯೋಜನದ ತೇಜಸ್ಸು, 1,00,000 ಕೋಟಿ ಯೋಜನದ ವಾಯು, 10 ಲಕ್ಷ ಕೋಟಿ ಯೋಜನದ ಭೂತಾಕಾಶದ ಆವರಣ. ಈ ರೀತಿ ಕೊನೆಗೆ ಪ್ರಕೃತಿ ಒಂದು 100 ಕೋಟಿ ಯೋಜನದ ಆ ಗುಣತ್ರಯದ ಆವರಣ. ಇಂತಹ ಆವರಣಗಳಿಂದ ಸಹಿತವಾದ ಬ್ರಹ್ಮಾಂಡ ಅದು ದೇವರ ಉದರದಲ್ಲಿದೆ. ಹೇಗಿದೆ ಅಂದರೆ, ದೊಡ್ಡದಾದ ಗೋಡೆಗೆ ಒಂದು ಸಣ್ಣ ಚುಕ್ಕೆ ಇಟ್ಟರೆ ಹೇಗಿರಬೇಕೋ, ಒಂದು ಆ್ಯಟಮ್ ಅಂಟಿಕೊಂಡ್ರೆ ಹೇಗಿರಬೇಕೋ ಹಾಗಿದೆ. ಇಂತಹ ದೊಡ್ಡದಾದ ಬ್ರಹ್ಮಾಂಡ ಭಗವಂತನ ಉದರದಲ್ಲಿ ಒಂದು ಪರಮಾಣುವಿನಂತೆ, ಒಂದು ಆ್ಯಟಮ್ಮಿನಂತೆ ಅಂಟಿಕೊಂಡಿದೆ. ಅಷ್ಟು ವಿಶಾಲವಾದದ್ದು ಭಗವಂತನ ಶರೀರ, ಇಡೀ ಜಗತ್ತನ್ನು ವ್ಯಾಪಿಸಿದ್ದು ಅಂತ ಕೇಳಿದ್ದಲ್ಲ, ಬ್ರಹ್ಮದೇವರು ತಾವು ಕಂಡದ್ದನ್ನು ಹೇಳುತ್ತಾರೆ. ಲಕ್ಷತೆ ಅಂತರ್ಗತಾಶ್ಚಾನ್ಯೇ ಕೋಟಿಶೋ ಹ್ಯಂಡರಾಶಯ. ಇಂತಹ ಒಂದು ಬ್ರಹ್ಮಾಂಡ ಅಲ್ಲ, ಅನಂತ ಕೋಟಿ ಬ್ರಹ್ಮಾಂಡಗಳು ಹಿಂದೆ ಆಗಿ ಹೋಗಿವೆ, ಇನ್ನು ಮುಂದೆ ಬರುವವಿವೆ. ಈಗ ಒಂದು ಬ್ರಹ್ಮಾಂಡ ಇದೆ, ಆದರೆ ಹಿಂದೆ ಅನಂತ ಆಗಿದೆ, ಮುಂದೆ ಅನಂತ ಬರೋದಿದೆ. ಅಂತಹ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ನಾನು ಪ್ರತ್ಯಕ್ಷ ಕಾಣುತ್ತೇನೆ ಅಂತಾರೆ ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಹೇಗೆ ಭಗವಂತನನ್ನು ಕಂಡಿದ್ದಾರೆ, ಹಾಗೆ ಭಗವದ್ಭಕ್ತರನ್ನೂ ಕಂಡಿದ್ದಾರೆ, ಅವರು ಮುಕ್ತರಾದದ್ದನ್ನು ಕಂಡಿದ್ದಾರೆ, ಮುಂದಿನವರಿಗೆ ತತ್ವೋಪದೇಶ ಮಾಡಿ ಹೋಗ್ತಾ ಇರೋದನ್ನು ಕಂಡಿದ್ದಾರೆ. ಅದನ್ನು ವರ್ಣನೆ ಮಾಡುತ್ತಾರೆ. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಂ ಅದಭ್ರ ಸಂಹೃದಾ. ಭಾರೀ ಭಯಂಕರವಾದ ಈ ಸಂಸಾರದ ಸಾಗರ, ಹುಟ್ಟು ಸಾವುಗಳು, ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು, ದೈಹಿಕವಾದ ಮಾನಸಿಕವಾದ ನಾನಾ ವಿಧವಾದ ವ್ಯಥೆಗಳು, ಸಮಸ್ಯೆಗಳ ಸುಳಿ, ಇಂತಹ ಸಂಸಾರವನ್ನು ದಾಟಿ ನಿನ್ನ ಪಾದವನ್ನು ಸೇರಿದವರಿದ್ದಾರೆ. ನಿನ್ನ ಪಾದದ ಸ್ಮರಣೆಯನ್ನು ಮಾಡಿದರೆ, ನಿನ್ನ ಸೇವೆಯನ್ನು ಮಾಡಿದರೆ, ನಿನ್ನಲ್ಲಿ ಪೂರ್ಣವಾದ ವಿಶ್ವಾಸವನ್ನಿಟ್ಟರೆ ಏನು ಲಾಭ ಅಂತ ತಾವು ಕಂಡು, ನನಗಂತೂ ಲಾಭ ಆಯಿತು, ನಾನಂತೂ ಮುಕ್ತನಾದೆ, ಕೃತಕೃತ್ಯನಾದೆ ಅಂತ ಸುಮ್ಮನೆ ಕುಳಿತಿಲ್ಲ, ಸುಮ್ಮನೆ ಕೂಡಿಸೋದಿಲ್ಲ ನಿನ್ನ ಪಾದಗಳು. ನಿನ್ನ ಪಾದಗಳಲ್ಲಿ ಅಂತಹ ಶಕ್ತಿ ಇದೆ. ಆ ಸ್ವಾರ್ಥವನ್ನು ಕಿತ್ತಿ ಎಸೆದು ಪರಾರ್ಥದೊಳಗೆ ಆನಂದ ಪಡುವಂತಹ ಪ್ರವೃತ್ತಿಯನ್ನು ತಂದು ಕೊಡುವುದೇ ನಿನ್ನ ಪಾದದ ವೈಶಿಷ್ಟ್ಯ. ಅವರಿಗೆ ನಾನು ಹೇಗೆ ಸಂಸಾರವನ್ನು ದಾಟಿದೆ, ಹಾಗೆ ಇದೇ ಭಗವಂತನ ಪಾದದ ಮಹಿಮೆಯನ್ನು ಬೋಧಿಸಿ ನನ್ನ ಶಿಷ್ಯರನ್ನು, ನನ್ನ ಪುತ್ರರನ್ನು, ನನ್ನ ಸಂತತಿಯನ್ನು, ನನ್ನ ಬಂಧು ಬಳಗ, ನನ್ನ ಇಷ್ಟಮಿತ್ರರು, ಎಲ್ಲ ಸಜ್ಜನರಿಗೂ, ನನ್ನ ಮಾತು ಕೇಳುವ ಎಲ್ಲ ಸಜ್ಜನರಿಗೂ ನಾನು ಈ ಉಪದೇಶವನ್ನು ಮಾಡಬೇಕು. ಅವರೆಲ್ಲರಿಗೂ ನಾನು ಮಾರ್ಗದರ್ಶನ ಮಾಡಬೇಕು. ಅವರೆಲ್ಲ ಈ ಮಾರ್ಗದಲ್ಲಿ ಬಂದು ಸಂಸಾರವನ್ನು ದಾಟಬೇಕು ಅಂತ ದೇವರ ಪಾದದ ಮಹಿಮೆಯನ್ನು ಕೊಂಡಾಡುತ್ತಾರೆ, ಹೇಳುತ್ತಾರೆ, ಹೊಗಳುತ್ತಾರೆ. ಅನೇಕ ಯತಿವರೇಣ್ಯರು, ಅನೇಕ ವಿದ್ವದ್ವರೇಣ್ಯರು, ಟಿಪ್ಪಣಿಕಾರರು, ಟೀಕಾಕಾರರು, ವ್ಯಾಖ್ಯಾನಕಾರರು, ಅನೇಕ ದಾಸವರೇಣ್ಯರು ಮಾಡಿದ್ದೇನು ಇದೇ ಕೆಲಸ ತಾನೆ. ಅದನ್ನೇ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ತಾವು ಜ್ಞಾನವನ್ನು ಪಡೆದು ಆನಂದದೊಳಗೆ ಮುಳುಗಿ ದೇವರ ಧ್ಯಾನವನ್ನು ಮಾಡ್ತಾ ಅವರು ತಮ್ಮ ತಮ್ಮ ಮನೆಯಲ್ಲಿಯೋ, ಆಶ್ರಮದಲ್ಲಿಯೋ, ಅರಣ್ಯದಲ್ಲಿಯೋ, ಹಿಮಾಲಯದಲ್ಲಿಯೋ
ಸಾಧನೆಯನ್ನು ಮಾಡಿಕೊಂಡು ಕೃತಕೃತ್ಯರಾಗಬಹುದಾಗಿತ್ತು. ಪ್ರಹ್ಲಾದರಾಜರಂತಾರೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕಃ. ಇವರೆಲ್ಲರನ್ನ ಪರಿತ್ಯಾಗ ಮಾಡಿ ನಾನೊಬ್ಬ ಮೋಕ್ಷವನ್ನು ಹೊಂದಬೇಕು ಅಂತ ಸರ್ವಥಾ ನಾನು ಬಯಸೋದಿಲ್ಲ. ಯಾಕೋ ಭಯ ಆಗ್ತಾ ಇದೆ. ಈ ಸೌಮ್ಯ ರೂಪ ತಗೊಂಡಿದ್ದೀನಲ್ಲ, ನನ್ನ ಮುಖ ನೋಡಿ ಭಯ ಆಯಿತಾ? ಯಾಕೆ ಭಯ ನಿನಗೆ? ಅದಕ್ಕಂತಾರೆ, ಭಯ ನಿನ್ನ ಮುಖ ನೋಡಿ ಅಲ್ಲ, ನಿನ್ನ ಮುಖ ನೋಡಿ ಆನಂದ ಆಗ್ತದೆ. ದುರ್ಜನರಿಗೆ ನೀನು ಉಗ್ರ, ನರಸಿಂಹ ನಮಗೆ ಯಾಕೆ ಉಗ್ರ? ನಮಗೆಲ್ಲ ನೀನು ಶಾಂತಮೂರ್ತಿಯೇ, ಆನಂದದಾಯಕ. ಆನಂದ ಆಗ್ತದೆ ನಿನ್ನ ಲೀಲೆಯನ್ನು ನೋಡಿ. ಪರಮಸುಂದರ ಮೂರ್ತಿ, ನೀನು ಏನು ಆಕಾರ ತೆಗೆದುಕೊಂಡರೂ ನಿನ್ನಲ್ಲಿ ಸೌಂದರ್ಯ ಇದೆ, ನಿನ್ನಲ್ಲಿ ಕಾರುಣ್ಯ ಇದೆ, ನಿನ್ನಲ್ಲಿ ದಯೆ ಇದೆ. ನಮಗೆ ಆ ದಯೆ ಕಾಣುತ್ತೆ, ಆ ಕಾರುಣ್ಯ ಕಾಣುತ್ತೆ, ನನಗೆ ಉಗ್ರತೆ ಕಾಣ್ತಾ ಇಲ್ಲ, ಅದರಿಂದ ಭಯ ಇಲ್ಲ. ಮತ್ತು ಯಾಕೆ ಭಯ? ಯಾಕೆ ಅಂದರೆ, ನೈವೋದ್ವಿಜೇ ಭವದುರತ್ಯಜ ವೈತರಣ್ಯಸ್ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಶೋಚೇನುತೆ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಸಂಸಾರದ ಭಯವೇ ನನಗಿಲ್ಲ ಅಂತಾರೆ. ಸಂಸಾರವನ್ನು ನಿನ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದರೆ ದಾಟಬಹುದು ಅನ್ನುವ ವಿಶ್ವಾಸ ನನಗಿದೆ. ನೀನು ದಾಟಿಸ್ತೀಯ ಅನ್ನುವ ನಂಬಿಕೆ ನನ್ನಲ್ಲಿ ಉಂಟು. ಆದರೆ ನಿನ್ನ ಕಡೆನೇ ಮುಖ ಮಾಡದೆ, ನಿನ್ನ ಮಹಿಮೆಯನ್ನೇ ಕೇಳದೆ, ಶಾಸ್ತ್ರವನ್ನು ಓದದೆ, ಶಾಸ್ತ್ರೋಕ್ತ ಸತ್ಕರ್ಮಗಳನ್ನು ಮಾಡದೆ, ಧ್ಯಾನ ಇಲ್ಲ, ಜಪ ಇಲ್ಲ, ತಪಸ್ಸಿಲ್ಲ, ಶ್ರವಣ ಇಲ್ಲ, ಮನನ ಇಲ್ಲ, ನಿಧಿಧ್ಯಾಸನ ಇಲ್ಲ, ಹಾಳು ಹರಟೆಯಲ್ಲಿ ಲೌಕಿಕ ಸುಖದಲ್ಲಿ ಆಸಕ್ತರಾಗಿ ನಿನಗೆ ವಿಮುಖರಾಗಿ ಈ ಜನ ಇದ್ದಾರಲ್ಲ, ಇವರನ್ನು ನೋಡಿದರೆ ನನಗೆ ದುಃಖ ಆಗ್ತದೆ. ಇವರ ಉದ್ಧಾರ ಹೇಗೆ ಅನ್ನೋ ಚಿಂತೆ ನನಗಿದೆ. ಅದೇ ಒಂದು ಕಾಳಜಿ, ಅದೇ ಒಂದು ಭಯ, ಇನ್ನೇನಿಲ್ಲ. ಆ ತರಹದ ಪ್ರವೃತ್ತಿ ಸಜ್ಜನರಲ್ಲಿ ಇರ್ತದೆ. ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಬೇಕು. ಅವರಿಗೆಲ್ಲ ನನಗೇನು ಒಂದು ಅಮೃತ ಸಿಕ್ಕಿದೆ, ಆ ಭಗವಂತನ ಪಾದದ ಧ್ಯಾನವೆಂಬ ಅಮೃತ. ಯಾವ ಅಮೃತದ ಪಾನವನ್ನು ಮಾಡಿದರೆ ಈ ಸಂಸಾರದ ಯಾವ ವಿಷದ ಬಾಧೆಯೂ ಆಗೋದಿಲ್ಲ, ಅಂತಹ ಆ ಅಮೃತವನ್ನು ನಾನೊಬ್ಬ ತಿನ್ನುವುದಕ್ಕೆ ನನಗೆ ಮನಸ್ಸಿಲ್ಲ. ಎಲ್ಲರಿಗೂ ಹಂಚಿ, ಎಲ್ಲರಿಗೂ ಕೊಟ್ಟು ನಾನು ತಿನ್ನಬೇಕು ಅನ್ನೋದೇ ನನ್ನ ಅಪೇಕ್ಷೆ. ಆ ಸೇವೆಯನ್ನು ನನ್ನಿಂದ ಮಾಡಿಸುವಂತಾರೆ ಪ್ರಹ್ಲಾದರಾಜರು. ಆ ರೀತಿ ಬ್ರಹ್ಮದೇವರಂತಾರೆ, ಇಂಥವರು ಎಲ್ಲ ಜ್ಞಾನಿಗಳು, ಮಹಾನುಭಾವರು ಹೀಗೇ ಇರ್ತಾರೆ. ತಾವು ಸ್ವಾರ್ಥಿಗಳಾಗಿರೋದಿಲ್ಲ. ತಮ್ಮಂತೆ ಎಲ್ಲರೂ ಜ್ಞಾನವನ್ನು ಪಡೆಯಲಿ, ಎಲ್ಲರೂ ಭಕ್ತಿಯನ್ನು ಪಡೆಯಲಿ, ವೈರಾಗ್ಯವನ್ನು ಪಡೆಯಲಿ, ಸನ್ಮಾರ್ಗದಲ್ಲಿ ಬರಲಿ. ಎಂತಹ ದೊಡ್ಡ ಉಪಕಾರ ಅದು. ತಾನೇನೋ ತಿನ್ನುವಾಗ ಇನ್ನೊಬ್ಬರಿಗೆ ಕೊಟ್ಟು ತಿಂದರೆ ವಿಶಾಲ ಹೃದಯ, ಒಳ್ಳೆ ಪರೋಪಕಾರದ ಸ್ವಭಾವ ಅಂತ ನಾವು ಮೆಚ್ಚುತ್ತೇವೆ. ಅದನ್ನು ಮೆಚ್ಚಬೇಕಾದದ್ದು ಮೆಚ್ಚುತ್ತೇವೆ. ಆದರೆ ತಾನು ತಿನ್ನೋ ಒಂದು ತಿಂಡಿಯನ್ನು, ರುಚಿಯಾದ ಪದಾರ್ಥವನ್ನು, ಸಿಹಿಯಾದ ವಸ್ತುವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದರಿಂದ ಆಗೋ ಸಂತೋಷ, ಲಾಭ ಎಷ್ಟೊತ್ತು? ಲಾಭ ಎಷ್ಟು ಸಣ್ಣದು, ಆ ಸಣ್ಣ ಲಾಭವು ಹೊಟ್ಟೆ ತುಂಬತ್ತೆ ಅಥವಾ ಬಾಯಿಗೆ ರುಚಿಯಾಗಿರುತ್ತದೆ. ರುಚಿ ಇರೋದು ಒಂದೇ ಕ್ಷಣ, ಹೊಟ್ಟೆ ತುಂಬಿದ್ದು ಸ್ವಲ್ಪ ಹೊತ್ತು, 1 ಗಂಟೆ 2 ಗಂಟೆ, ಮತ್ತೆ ಹಸಿವಾಗತ್ತೆ. ಅಂತಹ ತಾತ್ಕಾಲಿಕ ಉಪಕಾರವೇ ಒಂದು ಸ್ಮರಣೀಯ ಉಪಕಾರ ಅಂತಾದರೆ, ಈ ಜ್ಞಾನವನ್ನು ಕೊಡ್ತಾರಲ್ಲ ಜ್ಞಾನಿಗಳು, ಉಪದೇಶವನ್ನು ಮಾಡ್ತಾರಲ್ಲ, ಸಂಸಾರದಲ್ಲಿ ವೈರಾಗ್ಯ ಹುಟ್ಟಿಸ್ತಾರಲ್ಲ, ಭಕ್ತಿಯನ್ನು ಹುಟ್ಟಿಸ್ತಾರಲ್ಲ, ಈ ಉಪಕಾರ ಇದು ಮೋಕ್ಷದವರೆಗೂ ಉಳಿಯುವಂತಹ ಉಪಕಾರ, ಮೋಕ್ಷದಲ್ಲಿಯೂ ಉಳಿಯುವಂತಹ ಉಪಕಾರ. ಇದೇ ಜ್ಞಾನ ಭಕ್ತಿ ವಿರಕ್ತಿಗಳಿಂದಲೇ ಮೋಕ್ಷ ಪಡೆಯೋದು. ಅಂದಮೇಲೆ ಅನಂತ ಕಾಲದ ಸುಖವನ್ನು ಕೊಡುವ ಆ ಉಪಕಾರಕ್ಕೆ ಸಮಾನವಾದ ಉಪಕಾರ ಪ್ರಪಂಚದೊಳಗೆ ಇನ್ನೊಂದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಆದರೆ ಇವತ್ತಿನ ಅನೇಕ ಸಾಮಾನ್ಯ ಜನರಿಗೆ ಹಣ ಕೊಟ್ಟರೆ, ಮನೆ ಕೊಟ್ಟರೆ, ವಾಹನಗಳನ್ನು ಕೊಟ್ಟರೆ, ಇನ್ನೇನೇನೋ ಮಾಡಿದರೆ ಅದು ಬಹಳ ದೊಡ್ಡ ಉಪಕಾರ ಅಂತ ತಿಳಿದುಕೊಳ್ತಾರೆ. ತಂದೆ ತಾಯಿಗಳು ತನ್ನ ಹೆಸರಿನಲ್ಲಿ ಸಾಕಷ್ಟು ಹಣ ಮಾಡಿಟ್ಟು ಮನೆ ಕೊಟ್ಟು ಎಲ್ಲ ಮಾಡಿದರೆ ಬಹಳ ಒಳ್ಳೆಯ ತಂದೆ ತಾಯಿ ಅಂತಾನೆ.
ತನ್ನ ಕಾಲ ಮೇಲೆ ತಾನಿಲ್ಲೋ ಹಾಗೆ ಇವನಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸಿ ಅಧ್ಯಾತ್ಮ ಮಾರ್ಗವನ್ನು ಬೋಧನೆ ಮಾಡಿ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಧರ್ಮ ಮಾರ್ಗದಲ್ಲಿರುವಂತೆ ಭಗವದ್ಭಕ್ತನಾಗುವಂತೆ ಮಾಡಿದರೆ ಅದನ್ನು ಕನ್ಸಿಡರೇ ಮಾಡೋದಿಲ್ಲ. ಇದೊಂದು ಉಪಕಾರ ಅಂತೆ ಅಂದ್ಕೊಳ್ಳೋದಿಲ್ಲ. ಏನು ಮಾಡಿದರು, ನನಗೇನು ಮಾಡಿದರು ಅನ್ನುವ ಭಾವನೆಯಲ್ಲಿ ಇವತ್ತಿನ ಅನೇಕ ಜನರು ಚಿಂತನವನ್ನು ಮಾಡುವವರಿದ್ದಾರೆ. ಸರಿಯಾದ ಚಿಂತನವನ್ನು ಮಾಡಬೇಕು. ಲೌಕಿಕವಾದ ಲಾಭಗಳನ್ನು ಮಾಡಿಕೊಡುವ ಯೋಚನೆ ತಪ್ಪು ಅಂತ ಅರ್ಥದಲ್ಲಿ ಅಲ್ಲ, ಆದರೆ ಅದು ಬದುಕಿಗಾಗಿ. ಬದುಕದೇ ಇದ್ದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಬದುಕಬೇಕು, ಬದುಕಿಗಾಗಿ ಹಣವೂ ಬೇಕು, ಹೊಟ್ಟೆಗೇನು ಬೇಕೋ, ಬಟ್ಟೆಗೇನು ಬೇಕೋ ಅದೆಲ್ಲ ಅವಶ್ಯಕವೇ. ಆದರೆ ಇದೇ ಕೊನೆಯಲ್ಲ, ಇದೇ ದೊಡ್ಡ ಉಪಕಾರ ಅಲ್ಲ. ನಿಜವಾದ ಉಪಕಾರ ಬೇರೆ ಇದೆ. ಅಂತಹ ತತ್ವಜ್ಞಾನವನ್ನು ಕೊಡುವ ಉಪಕಾರ ಬಹಳ ದೊಡ್ಡದು ಅಂತ ತಿಳಿಯಬೇಕಾದದ್ದು ಮಕ್ಕಳ ಕರ್ತವ್ಯವೂ ಹೌದು, ತಂದೆ ತಾಯಿಗಳ ಕರ್ತವ್ಯವೂ ಹೌದು. ಅಂತಹ ಉಪಕಾರವನ್ನು ಮಾಡಬೇಕು ಅನ್ನೋ. ಇದೀಗ ಕೇಳಿದಿರಿ, ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಇಂತಹ ಸಂಸಾರದ ಪರಿಹಾರದ ಉಪಾಯವನ್ನು ಸೂಚನೆ ಮಾಡದ, ಬೋಧನೆ ಮಾಡದ ತಂದೆ ತಾಯಿ ಗುರುಗಳು ಯಾರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅವರು ನಿಜವಾದ ತಂದೆ ತಾಯಿ ಗುರು ಬಂಧು ಯಾರೂ ಅಲ್ಲ. ಅವರು ಒಂದರ್ಥದಲ್ಲಿ ಶತ್ರುಗಳಿದ್ದ ಹಾಗೆ. ಹೀಗಾಗಿ ಸದುಪದೇಶ ಮಾಡೋದು ಹಿರಿಯರ ಕರ್ತವ್ಯ. ಅದನ್ನು ಅತ್ಯಂತ ಶ್ರದ್ಧೆಯಿಂದ ಕೇಳಿ ಪರಿಪಾಲನೆ ಮಾಡುವುದು, ಅನುಷ್ಠಾನದಲ್ಲಿ ತರೋದು ಕಿರಿಯರ, ಮಕ್ಕಳ, ಶಿಷ್ಯರ ಕರ್ತವ್ಯ ಅನ್ನುವುದನ್ನು ಬ್ರಹ್ಮದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಭ್ರ ಸೌಹೃದ, ಎಂಥ ಶಬ್ದವನ್ನು ಹೇಳುತ್ತಾ, ಅದಭ್ರ ಸೌಹೃದ. ಅಷ್ಟು ಅಪಾರವಾದ ಕಾರುಣ್ಯ ಶಿಷ್ಯರ ಬಗ್ಗೆ, ಮಕ್ಕಳ ಬಗ್ಗೆ ಹಿರಿಯರಿಗೆ ಇರುತ್ತೆ, ಜ್ಞಾನಿಗಳಿಗೆ. ಅಂಥವರು ಆ ಪರಮಾತ್ಮನ ಪಾದವೆಂಬ ನೌಕೆಯನ್ನು ತಮ್ಮ ಶಿಷ್ಯರಲ್ಲಿ, ಮಕ್ಕಳಲ್ಲಿ ಇಟ್ಟು ಬಿಟ್ಟು ಕೊಟ್ಟು ತಾವು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ. ಅತ್ರ ನಿಧಾಯ ಯಾತಾಹ ಸದನುಗ್ರಹೋ ಭವಾನ್. ಇಲ್ಲಿ ಕೊಟ್ಟು ಅವರು ಹೋಗ್ತಾರೆ. ಇಂತಹ ಅನುಗ್ರಹವನ್ನು ಸಜ್ಜನರ ಮೇಲೆ ಜ್ಞಾನಿಗಳಿಂದ ನೀನು ಮಾಡಿಸ್ತೀಯ, ಇದು ನಿನ್ನ ದೊಡ್ಡ ಉಪಕಾರ ಅಂತ ಕೃಷ್ಣನನ್ನು ಹೊಗಳುತ್ತಾರೆ. ಜ್ಞಾನಿಗಳನ್ನೆಲ್ಲ, ಜ್ಞಾನಿಗಳಿಂದ ಇಂಥ ಅನುಗ್ರಹವನ್ನು ಮಾಡಿಸ್ತೀಯ, ನಿನ್ನ ಪಾದವನ್ನು ಸ್ಮರಣೆ ಮಾಡಿದರೆ ಅಂತಹ ದೊಡ್ಡ ಸೌಭಾಗ್ಯವನ್ನು ಜನರಿಗೆ ಕೊಡ್ತೀಯ ಅನ್ನೋದೇ ನಿನ್ನ ದೊಡ್ಡ ಕಾರುಣ್ಯ ಅಂತ ದೇವರ ಸ್ತೋತ್ರವನ್ನು ಮಾಡ್ತಾರೆ. ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಹೇಳ್ತಾರೆ, ವಾತಪುತ್ರೀಯತ್ವ ಪ್ರಸಂಗ. ವಾತಪುತ್ರೀಯಾ ಸ್ಯು ಬ್ರಹ್ಮೋಪದೇಶಾ ವಾತಪುತ್ರೀಯಾ ಸ್ಯು. ಅಪರೋಕ್ಷ ಜ್ಞಾನವಾದಂತಹ ವ್ಯಕ್ತಿ ಜ್ಞಾನ ಪಡೆದುಕೊಳ್ಳೋದು ಯಾಕೆ? ಮೋಕ್ಷಕ್ಕಾಗಿ. ದೇವರನ್ನು ಕಂಡ ವ್ಯಕ್ತಿಗೆ ಕೂಡಲೇ ಮೋಕ್ಷವಾಗೋದಾದರೆ ಮುಂದಿನ ಜನರಿಗೆ ಉಪದೇಶ ಮಾಡುವವರು ಯಾರು ಅಂತ ಕೇಳ್ತಾರೆ. ದೇವರು ಮಾಡಿದ ದೊಡ್ಡ ವ್ಯವಸ್ಥೆ ಇದು. ದೇವರನ್ನು ಕಂಡರು, ಅಪರೋಕ್ಷ ಜ್ಞಾನ ಆಯಿತು, ಎರಡನೇ ಕ್ಷಣಕ್ಕೆ ಅವರಿಗೆ ಮೋಕ್ಷ. ನಮಗೆ ಯಾರು ಉಪದೇಶ ಮಾಡಬೇಕೋ ಅವರಿಗೆ ಜ್ಞಾನ ಇಲ್ಲ, ದೇವರನ್ನು ಕಂಡಿಲ್ಲ. ಯಾರು ದೇವರನ್ನು ಕಂಡಿದ್ದಾರೆ ಅವರಿಲ್ಲಿ ಇರೋದೇ ಇಲ್ಲ, ಹೋಗಿಬಿಡ್ತಾರೆ ಮೋಕ್ಷಕ್ಕೆ. ಮೋಕ್ಷಕ್ಕೆ ಹೋದರೆ ಅವರ ಜೊತೆಗೆ ಮಾತಾಡೋ ಹಾಗಿಲ್ಲ, ಅವರು ಮಾತಾಡಿದ್ದು ನಮಗೆ ಕೇಳಿಸೋದಿಲ್ಲ, ಅವರ ಉಪದೇಶ ನಮಗೆ ಅರ್ಥವಾಗೋದಿಲ್ಲ. ಅದಕ್ಕೆ ದೇವರು ವ್ಯವಸ್ಥೆ ಮಾಡಿದ. ಜ್ಞಾನವಾದ ಕೂಡಲೇ ಮೋಕ್ಷ ಇಲ್ಲ. ಜ್ಞಾನವಾದ ಮೇಲೂ ಅವರು ಪ್ರತೀಕ್ಷೆ ಮಾಡಬೇಕು. ಪ್ರಾರಬ್ಧ ಕರ್ಮ ಭೋಗ ಆಗೋವರೆಗೆ ಇಲ್ಲೇ ಇರಬೇಕು. ಆ ಮಧ್ಯದ ಅವಸ್ಥೆಯಲ್ಲಿ, ಆ ಸಮಯದಲ್ಲಿ, ಆ ಪೀರಿಯಡ್ ಒಳಗೆ ಅವರು ಮುಂದಿನವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು. ಮುಂದಿನ ಶಿಷ್ಯರನ್ನು ಸಿದ್ಧ ಮಾಡಿದ ಮೇಲೆ ಅಷ್ಟೊತ್ತಿಗೆ ಅವರಿಗೆ ಪ್ರಾರಬ್ಧ ಕರ್ಮ ಭೋಗ ಮುಗಿಸಿ ಮೋಕ್ಷಕ್ಕೆ ಹೋಗುವುದಕ್ಕೆ ಪರಮಾತ್ಮ ಅವಕಾಶ ಕೊಡ್ತಾನೆ. ಈ ಒಂದು ವ್ಯವಸ್ಥೆಯನ್ನಿಟ್ಟಿದ್ದಾನೆ. ಇಲ್ಲದೇ ಇದ್ದರೆ ಮುಂದಿನ ಶಿಷ್ಯರಿಗೂ ಹಿಂದಿನ ಗುರುಗಳಿಗೂ ಸಂಬಂಧವೇ ಇಲ್ಲದಂತೆ ಆಗುವಂತಹ ಪ್ರಸಂಗ. ಅದಕ್ಕಾಗಿ ಬ್ರಹ್ಮದೇವರಂತಾರೆ, ಸದನುಗ್ರಹೋ ಭವಾನ್. ಸಜ್ಜನರ ಮೇಲೆ ಅನುಗ್ರಹ ಮಾಡುವ ಔದಾರ್ಯದಿಂದ ನೀನು ಈ ವ್ಯವಸ್ಥೆಯನ್ನು ಮಾಡಿದ್ದಿ ಪರಮಾತ್ಮ. ಜ್ಞಾನದ ಪರಂಪರೆಯನ್ನು ಹರಿಸಿದ್ದಿ. ಅದಕ್ಕೆ ಶ್ರೀಮದ್ ಆಚಾರ್ಯರು
ಪರಮಾತ್ಮನನ್ನು ಸ್ತುತಿಸುವಾಗ ಜಗದ್ಗುರುಣಂ ಗುರು ಮಂಜಸೈವ, ಸಂಪ್ರದಾಯ ಪ್ರವರ್ತನೆ ಮಾಡಿದಂತಹ ಬಹಳ ದೊಡ್ಡ ಉಪಕಾರ ನಿನ್ನದಾಗಿದೆ ಅಂತ ಶ್ರೀಮದಾಚಾರ್ಯರು ವೇದವ್ಯಾಸದೇವರ ಸ್ಮರಣೆಯನ್ನು ಅನುವ್ಯಾಖ್ಯಾನದಲ್ಲಿ ಮಾಡಿದ್ದುಂಟು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಆ ಭಗವಂತನೆಂಬ ನೌಕೆ, ಪರಮಾತ್ಮನ ಪಾದ ಅನ್ನೋದೇ ಒಂದು ನೌಕೆ. ಆ ನೌಕೆಯನ್ನು ತಾವು ಚೆನ್ನಾಗಿ ಉಪಯೋಗಿಸಿ ಬಳಸಿ ಆ ಪರಮಾತ್ಮನ ಪಾದದ ಧ್ಯಾನವನ್ನು ಮಾಡಿ ಸಂಸಾರವನ್ನು ದಾಟಿ ಕೆಲಸ ಆದ ಮೇಲೆ ಏನು ಮಾಡಬೇಕು? ಸಾಮಾನ್ಯವಾಗಿ ಒಂದು ಊರಿಗೆ ನದಿ ದಾಟಿ ಹೋದರೆ ಮತ್ತೆ ವಾಪಸ್ ತಿರುಗಿ ಹೋಗಬೇಕು. ನೀವು ಬಂದಿರಲ್ಲ, ಸೇತುವೆ ದಾಟಿ ಮತ್ತೆ ಸೇತುವೆ ದಾಟಿ ನಿಮ್ಮ ಊರಿಗೆ ನೀವು ಹೋಗ್ತೀರಾ. ಆದರೆ ಈ ಸೇತುವೆ ಅಂಥದ್ದಲ್ಲ. ಇದು ಸಂಸಾರವೆಂಬ ಸಾಗರವನ್ನು ನಾವು ದಾಟಿ ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ತಿರುಗಿ ಸಂಸಾರಕ್ಕೆ ಬರೋದಾ? ಇಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಒಮ್ಮೆ ಮೋಕ್ಷಕ್ಕೆ ಹೋದ ಮೇಲೆ, ಭಗವಂತನ ಲೋಕಕ್ಕೆ ಹೋದರೆ ತಿರುಗಿ ಬರೋದಿಲ್ಲ. ಆಮೇಲೆ ಸೇತುವೆಯ ಕೆಲಸ ಏನು? ನೌಕೆಯ ಕೆಲಸ ಏನು? ನೌಕೆಯಿಂದ ನದಿಯನ್ನು ದಾಟಿ ಆಚೆಗೆ ಹೋಗಿ ಕೆಲಸ ಮುಗಿದ ಮೇಲೆ ಮತ್ತೆ ನಮ್ಮೂರಿಗೆ ಬರೋದಾದರೆ ನೌಕೆ ಬೇಕು. ಆದರೆ ಸಂಸಾರವೆಂಬ ನದಿ ಇದೆಯಲ್ಲ, ಈ ನದಿಯನ್ನು ದಾಟಿ ಹೋಗೋದಷ್ಟೇ, ತಿರುಗಿ ಬರೋದೇನಿಲ್ಲ. ಇಲ್ಲಿ ತಿರುಗಿ ಬರೋದಾದರೆ ಹೋಗೋದು ವ್ಯರ್ಥ. ಹಾಗಾದರೆ ಮುಂದೆ ನೌಕೆಯ ಕೆಲಸ ಏನು? ಆ ನೌಕೆಯನ್ನು ಶಿಷ್ಯರಿಗೆ ಕೊಟ್ಟು ಹೋಗ್ತಾರೆ. ನೀವಿದನ್ನು ಬಳಸಿ ಅಪ್ಪ, ಇದೇ ನೌಕೆಯಿಂದ ನಾವು ದಾಟಿ ಬಂದದ್ದು, ಇನ್ನು ಮತ್ತೆ ಮರಳಿ ನಾವು ಬರೋದಿಲ್ಲ ಸಂಸಾರಕ್ಕೆ. ಈ ನೌಕೆಯನ್ನು ನೀವು ಬಳಸಿಕೊಳ್ಳಿ, ಇದೇ ಪರಮಾತ್ಮನ ಧ್ಯಾನ ಮಾಡಿ, ಇದೇ ಶಾಸ್ತ್ರಗಳನ್ನು ಓದಿ ನೀವು ಸಂಸಾರವನ್ನು ದಾಟ್ತೀರಾ ಅಂತ ಶಿಷ್ಯರಿಗೆ ಆ ನೌಕೆಯನ್ನು ಒಪ್ಪಿಸಿ ತಾವು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಭಾಗವತ ಹೇಳುತ್ತದೆ. ಭವತ್ಪದಾಂಭೋರುಹ ನಾವ ಮಾತ್ರತೆ ನಿಧಾಯ ಯಾತಾಹ ಸದನುಗ್ರಹೋ ಭವನ್. ಇಲ್ಲಿಟ್ಟು ಇಲ್ಲಿ ಕೊಟ್ಟು ತಾವು ಪರಮಾತ್ಮನ ಪಾದಗಳನ್ನು ಸೇರುತ್ತಾರೆ, ಪರಮಾತ್ಮನನ್ನು ಹೊಂದುತ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ ಅಂತಿದೆ. ಇದು ಸ್ವಲ್ಪ ಸಮಸ್ಯೆ ಆಯಿತಲ್ಲ. ಕಾರಣ, ದೇವರಿಲ್ಲದೆ ನಾವು ಬದುಕೋ ಹಾಗೇ ಇಲ್ಲ. ಇಲ್ಲಿ ನೌಕೆ ಯಾರು? ಕಟ್ಟಿಗೆಯಿಂದ ಮಾಡಿದ ನೌಕೆ ಅಲ್ಲ ಇದು. ದೇವರ ಪಾದವೇ ನೌಕೆ. ಆ ದೇವರ ಪಾದವೆಂಬ ನೌಕೆಯನ್ನು ಇಲ್ಲಿ ಕೊಟ್ಟು ಬಿಟ್ಟು ಹೋಗ್ತಾರೆ ಅಂದರೆ ಎಲ್ಲಿ ಹೋಗಬೇಕಿನ್ನು ನಾವು? ತೊರೆದು ಜೀವಿಸಬಹುದೇ? ಹರಿ ನಿನ್ನ ಚರಣವ. ಆ ಪರಮಾತ್ಮನ ಪಾದವೇ ನೌಕೆ. ಪರಮಾತ್ಮನ ಚರಣವನ್ನು ಬಿಟ್ಟು ಬದುಕುವುದು ಸಾಧ್ಯ ಇಲ್ಲ. ಮತ್ತು ಮೋಕ್ಷದಲ್ಲಿ ಹೇಗೆ ಬದುಕ್ತಾರೆ ಇವರು? ದೇವರನ್ನು ಬಿಟ್ಟು, ದೇವರನ್ನು ಕೊಟ್ಟು ಹೋಗಿದ್ದಾರೆ ಶಿಷ್ಯರಿಗೆ. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಇದು ವಿಚಿತ್ರ ನೌಕೆ. ಸಾಮಾನ್ಯವಾದ ನೌಕೆ ಹೇಗಿರ್ತದೆ? ನದಿಯನ್ನು ದಾಟಿಸ್ತದೆ, ಆಮೇಲೆ ಆ ನೌಕೆಯ ಕೆಲಸ ನಮಗಿರೋದಿಲ್ಲ. ಆದರೆ ಇದು ಹಾಗಲ್ಲ. ಈ ಸಂಸಾರವೆಂಬ ನದಿಯನ್ನು ದಾಟಿಸುವುದೂ ಇದೇ ನೌಕೆ. ಮುಂದೆ ನಾವು ಹೋಗಿ ಸೇರಬೇಕಾದದ್ದು ಆ ನೌಕೆಯನ್ನೇ. ಆ ನೌಕೆಯಲ್ಲೇನೇ ಭವನ ಇದೆ, ಅಲ್ಲಿಯೇ ಸಾಮ್ರಾಜ್ಯ ಇದೆ. ಅಂತಹ ನೌಕೆ ಇದು. ದೇವರನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಶಿಷ್ಯರಿಗೆ ಉಪದೇಶ ಮಾಡ್ತಾರೆ ನಿಜ, ಅವರಿಗೆ ಉಪದೇಶ ಮಾಡಿ ತಾವು ಹೊಂದೋದು ಆ ಪಾದವನ್ನೇ, ಆ ಭಗವಂತನನ್ನೇ ಹೊಂದೋದು. ಇದೇ ಭಗವಂತನ ಅದ್ಭುತವಾದ ಲೀಲೆ. ಸದನುಗ್ರಹೋ ಭವಾನ್, ಇದೇ ಭಗವಂತನ ಅನುಗ್ರಹ. ಬಾರೋ ನನ್ನ ಹತ್ರ ಬಾ, ನನ್ನ ಹತ್ರ ಬಂದರೆ ಸಾಕು, ನಿನಗೆ ಏನು ಬೇಕೋ ಅದನ್ನು ಕೊಡ್ತೇನೆ ಅಂತ ಹೀಗೆ ಕೈ ಕಟ್ಕೊಂಡು ನಿಂದಿರಲಿ ದೇವರು. ಯಾರು ಹೋಗ್ತಾರೆ? ಹೇಗೆ ಹೋಗ್ತಾರೆ? ಹೇಗೆ ಸಾಧ್ಯ? ಯಾರೂ ಹೋಗ್ಲಿಕ್ಕಾಗೋದಿಲ್ಲ. ಬ್ರಹ್ಮದೇವರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಅನುಗ್ರಹ ಇಲ್ಲದೆ. ಹಾಗಾದರೆ ಭಗವಂತ ನೀನು ಬಾ, ಬಂದರೆ ಸಾಕು, ಬೇಕಾದ ಕೊಡ್ತೇನೆ, ಬರೋ ತನಕ ನಿನ್ನ ಕೆಲಸ ಅಂತ ಅನ್ನೋದಿಲ್ಲ. ಸಂಸಾರವನ್ನು ನದಿ ಅಂತಾದರೆ ತಾನೇ ನೌಕೆಯಾಗಿ ದಾಟಿಸ್ತಾನೆ. ಸಾಧನೆಯನ್ನು ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ ನೋಡಿ. ಅವರ ದೃಷ್ಟಿಯಲ್ಲಿ, ಸಾಮಾನ್ಯ ಯೋಗ್ಯತೆ ಇದ್ದವರ ದೃಷ್ಟಿಯಲ್ಲಿ ದೇವರು ನೌಕೆಯಾಗಿರ್ತಾನೆ. ನಿಧಾನವಾಗಿ ಸಾಧನೆಯನ್ನು ಮಾಡ್ತಾ 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 ಒಂದು ನೌಕೆಯಿಂದ ಹೇಗೆ ನಾವು ನದಿಯನ್ನು ದಾಟಬೇಕೋ ಹಾಗೆ ಆದರೆ ದಾಟಿಸ್ತಾನೆ. ಯೋಗ್ಯತೆ ಸಾಮಾನ್ಯ, ಸ್ವಲ್ಪ ಸ್ವಲ್ಪ ಸಾಧನೆ ಮಾಡ್ತಾರೆ, ಹತ್ತತ್ತೇ ಗಾಯತ್ರಿ ಜಪ ಮಾಡ್ತಾರೆ,
ಚೂರು ಪಾರು ದಾನ ಧರ್ಮ ಮಾಡ್ತಾ ಮಾಡ್ತಾ ನಿಧಾನವಾಗಿ ಸಾಗ್ತಾ ಇರ್ತಾರೆ, ದಾಟ್ತಾರೆ ಸಂಸಾರವನ್ನು, ಇಂದಿಲ್ಲ ನಾಳೆ. ಆದರೆ ಕೆಲವು ಉತ್ತಮಾಧಿಕಾರಿಗಳಿದ್ದಾರಲ್ಲ, ಮಹಾನುಭಾವರು, ನಿರಂತರ ಸಾಧನೆ, ಅಖಂಡ ಸ್ಮರಣೆ, ಜಪ, ಅಧ್ಯಯನ, ಪರೋಪಕಾರ, ನಾನಾ ವಿಧವಾದ ಸಾಧನೆಯನ್ನು ಮಾಡ್ತಾರಲ್ಲ, ಅವರ ದೃಷ್ಟಿಯಲ್ಲಿ ಭಗವಂತ ಸೇತುವೆ ಆಗಿರ್ತಾನೆ. ವೇಗದಲ್ಲಿ ಸಂಸಾರವನ್ನು ದಾಟ್ತಾರೆ. ಅವರಿಗೆ ಭಯವೂ ಕಡಿಮೆ. ಗಾಳಿ ಬಂದರೆ ಹೇಗೆ, ಏನಾದರೂ ಮುಳುಗಿದರೆ ಏನೋ ಗತಿ, ನೌಕೆ ಇಲ್ಲ. ಸೇತುವೆಯಂತೆ ಯಾವ ವಿಘ್ನಗಳೂ ಬರದೇ ಇರೋ ಹಾಗೆ ಅತಿ ವೇಗದಲ್ಲಿ ಅವರು ಸಂಸಾರವನ್ನು ದಾಟ್ತಾರೆ. ತಾತ್ಪರ್ಯ, ಅಷ್ಟು ಸಾಧನೆಗಳನ್ನು ಮಾಡ್ತಾರೆ, ಅಷ್ಟು ಹೆಚ್ಚೆಚ್ಚು ಸಾಧನೆ. ಅದಕ್ಕಾಗಿ ಕೆಲವು ಕಡೆಗೆ ಪರಮಾತ್ಮನನ್ನು ಸೇತು, ಏಷ ಸೇತು, ಏಷ ವಿಧೃತಿ, ಅಮೃತಸ್ಥ ಈಶ ಸೇತು ಅಂತ ಪರಮಾತ್ಮನನ್ನು ಸೇತು ಅಂತ ಕರೆದಿದ್ದಾರೆ. ಇನ್ನು ಕೆಲವು ಕಡೆಗೆ ನೌಕೆ ಅಂತೂ ಕರೀತಾರೆ. ಇಂಥಲ್ಲಿ ಭವತ್ಪದಾಂಭೋರುಹನಾವಮತ್ರತೆ. ಹಾಗಾದರೆ ಆ ಭಗವಂತನಿಗೆ ನೌಕೆ ಅನ್ನಬೇಕಾ, ಸೇತು ಅನ್ನಬೇಕಾ? ಸೇತುವೆ ಇದ್ದರೆ ನೌಕೆ ಆಗಬೇಕು. ಸೇತುವೂ ಹೌದು, ನೌಕೆಯೂ ಹೌದು. ಸಾಮಾನ್ಯರಿಗೆ ನೌಕೆಯಾಗಿ ಭಗವಂತ ಇದ್ದಾನೆ, ನಿಧಾನವಾಗಿ ಸಾಧನೆಯನ್ನು ಮಾಡಿಸ್ತಾನೆ. ಮಹಾತ್ಮರಿಗೆ ಸೇತುವಾಗಿ ವೇಗದಿಂದ ಸಾಧನೆಯನ್ನು ಮಾಡಿಸ್ತಾನೆ. ಅಧಿಕವಾದ ಸಾಧನೆಯನ್ನು ಮಾಡಿಸಿ ಅವರಿಗೆ ಅಧಿಕವಾದ ಸುಖವನ್ನು ಪರಮಾತ್ಮ ಕರುಣಿಸ್ತಾನೆ ಎನ್ನುವ ದೃಷ್ಟಿಯಲ್ಲಿ ಭವತ್ಪದಾಂಭೋರ್ಹನಾವಮತ್ರತೆ ನಿಧಾಯ ಯಾತಾಃ ಸದನುಗ್ರಹೋ ಭವಾನ್. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ತಾತ್ಪರ್ಯ ಇದೆ ಇದಕ್ಕೆ. ಭಗವತ್ಪಾದ ಪೋತೋಸೌ ನಾಣ್ಯಪೋತ ಸಮೋ ಭವೇತ್. ಈ ಪರಮಾತ್ಮನ ಪಾದವೆಂಬ ನೌಕೆ ಉಳಿದ ನೌಕೆಗಳಂತಲ್ಲ. ಉಳಿದ ನೌಕೆಗಳಿಂದ ಇಳಿದ ಮೇಲೆ ಯಾರೂ ಆ ನೌಕೆಯನ್ನು ನೋಡಿ ಶೃಂಗಾರ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಮಂಗಳಾರತಿ ಮಾಡಿ ಅಪಗೊಂಡು ನಿಂದಿರೋದಿಲ್ಲ. ಮುಂದೆ ನೋಡ್ತಿರ್ತಾರೆ. ತಾವು ಯಾವ ದೇವಸ್ಥಾನದ ದರ್ಶನಕ್ಕೆ ಕಾಶಿಗೆ ಹೋಗಿರ್ಬೋದು, ಬಿಂದಮಾಧವನ ದರ್ಶನಕ್ಕೆ ಅಂತ ಹೋಗ್ತಾರೆ, ನೌಕೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಎಲ್ಲಿದೆ ದೇವಸ್ಥಾನ, ಹೇಗೆ ಹೋಗಬೇಕು, ದೇವರ ಕಡೆಗೆ ಗಮನ ಇರ್ತದೆ. ನೌಕೆಯನ್ನು ಯಾರು ನೋಡ್ತಾರೆ? ಬಿಟ್ಟು ಹೋಗಿಬಿಡ್ತಾರೆ. ಇಲ್ಲಿ ಹಾಗಲ್ಲ. ನಾಣ್ಯಪೋತ ಸಮೋಭವೇ ಸನ್ನಿಧಾಯೈವ ಶಿಷ್ಯೇಷು ತದೇವ ಪ್ರಾಪ್ನುಯರು ಯತಃ. ಶಿಷ್ಯರಿಗೆ ಕೊಡ್ತಾರೆ, ನೀವು ಇದೇ ನೌಕೆಯನ್ನು ಉಪಯೋಗಿಸಿ ಅಂತ. ಆದರೆ ಆ ನೌಕೆಯನ್ನು ಶಿಷ್ಯರಿಗೆ ಕೊಟ್ಟರೂ ಕೂಡ ಇವರು ಹೊಂದೋದು ಮತ್ತೆ ಅದೇ ನೌಕೆಯನ್ನು. ಇದು ಹೇಗೆ ಸಾಧ್ಯ? ಅದೇ ವಿಚಿತ್ರ, ಅದೇ ಭಗವಂತನ ಮಹಿಮೆ. ಶಿಷ್ಯರಿಗೆ ಆ ಭಗವಂತನ ಪಾದದ ಉಪದೇಶವನ್ನು ಮಾಡಿ ಕೊಟ್ಟರೂ ಆ ಪಾದವನ್ನು ಶಿಷ್ಯರಿಗೆ ಕೊಟ್ಟಾಯಿತು, ನಮಗೇನಿನ್ನು ಅನ್ನುವ ಪ್ರಶ್ನೆ ಇಲ್ಲ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಆ ಪರಮಾತ್ಮ ಅನಂತ ಪಾದಗಳು ಆ ಭಗವಂತನಿಗೆ. ಯಾಕೆ? ಇದಕ್ಕಾಗೇನೆ ಶಿಷ್ಯರಿಗೆ ಪಾದವನ್ನು ಕೊಟ್ಟರೂ ಗುರುಗಳಿಗೇನಿಲ್ಲ ಅಂತಾಗೋದಿಲ್ಲ. ಅವರಿಗೆ ಕೊಟ್ಟರೂ ಇವರಿಗೂ ಪಾದ ಇದೆ, ಇವರ ಗುರುಗಳಿಗೂ ಇದೆ, ಅವರ ಗುರುಗಳಿಗೂ ಇತ್ತು, ಅವರ ಗುರುಗಳಿಗೂ ಇತ್ತು. ಇವರೇ ಆದಿ ಮೂಲ ಗುರುಗಳು ಬ್ರಹ್ಮದೇವರು. ಅವರೇ ಹೇಳ್ತಾರೆ, ನನ್ನನ್ನು ಆರಂಭ ಮಾಡಿಕೊಂಡು ಆ ಜೀವರ ಸಾಕ್ಷಾತ್ ಗುರುಗಳವರೆಗೆ ಎಲ್ಲ ಗುರುಗಳು ಕೂಡ ತಮ್ಮ ತಮ್ಮ ಶಿಷ್ಯರಿಗೆ ಆ ಭಗವಂತನ ಪಾದವನ್ನು ಉಪದೇಶ ಮಾಡಿಕೊಟ್ಟರು. ಯಾರ್ಯಾರು ಆ ಭಗವಂತನ ಚಿಂತನೆ ಮಾಡ್ತಾರೋ ಅಲ್ಲಲ್ಲಿ ಆ ಪರಮಾತ್ಮನ ಪಾದದ ಸನ್ನಿಧಾನವೇ ಇರುತ್ತೆ ಅಂತ ಐತರೇಯೋಪನಿಷತ್ತು ಹೇಳ್ತದೆ. ಹೀಗಾಗಿ ಒಂದೊಂದು ರೂಪದಿಂದ ಆ ಪಾದ ಅವರವರ ಮನಸ್ಸಿನಲ್ಲಿಯೇ ಇದ್ದರೂ ಕೂಡ ಪಾದಗಳು ಖಾಲಿಯಾಗೋದಿಲ್ಲ. ಯಾಕೆ? ಅನಂತ ಪಾದಗಳಿವೆ ದೇವರಿಗೆ. ಹೀಗಾಗಿ ಪಾದವೆಂಬ ನೌಕೆಯನ್ನೊಂದನ್ನು ಶಿಷ್ಯರಿಗೆ ಕೊಡ್ತಾರೆ. ತಾವು ತಮ್ಮ ಗುರುಗಳು ಕೊಟ್ಟ ಪಾದದ ನೌಕೆಯಿಂದ ದಾಟಿ ಬಂದವರು. ತಾವು ಹೊಂದೋದು ಒಂದು ಪರಮಾತ್ಮನ ಪಾದವನ್ನೇ. ಇದು ಪರಮಾತ್ಮನದು ಅದ್ಭುತವಾದದ್ದು, ವಿಚಿತ್ರ. ದಾರಿ ದೇವರು, ಸೇತು ದೇವರು, ನೌಕೆ ದೇವರು, ಗುರಿ ದೇವರು. ತಲುಪಬೇಕಾದಂತಹ ಭುವನ ಸಾಮ್ರಾಜ್ಯ ಅದು ದೇವರು. ಏಷ ಪಂಥಾಹ ಐತರೇಯ ಹೇಳ್ತದೆ. ಇವನೇ ದಾರಿ. ಅಮೃತಸ್ಸ ಏಷ ಸೇತು, ಇವನೇ ಸೇತುವೆ.
ಭವತ್ಪದಾಂಭೋರುಹ ನಾವಮಾತ್ರತೆ, ಅವನೇ ನೌಕೆ. ಯಾರಿಗೆ ಕೊಡ್ತಾರೆ? ಶಿಷ್ಯರಿಗೆ ಕೊಟ್ಟು ಹೋಗ್ತಾರೆ ಅಂತ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ. ಶಿಷ್ಯರಿಗೆ ಅಂತ ಶಬ್ದ ಇಲ್ಲ ಅಲ್ಲಿ, ಇಲ್ಲಿ ಇಷ್ಟೇ ಇದೆ. ಅತ್ರತೇ ನಿಧಾಯ. ಶ್ರೀಮದಾಚಾರ್ಯರು ಹೇಳಿದರು, ಯಾರಿಗೋ ಕೊಡೋದಿಲ್ಲ, ಶ್ರದ್ಧೆ ಇರುವ ಶಿಷ್ಯರಿಗೆ ಆ ಭಗವತ್ತತ್ವದ ಉಪದೇಶವನ್ನು ಮಾಡುತ್ತಾರೆ ದೊಡ್ಡವರು ಜ್ಞಾನಿಗಳು ಅಂತ. ಅದನ್ನು ಮಹಾನುಭಾವರಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅತ್ರತೆ ಅನ್ನುವುದಕ್ಕೆ ಅರ್ಥ ಮಾಡುತ್ತಾರೆ. ಅತ್ತ ಯಾರು ಅಂತ ಕೇಳಬೇಡಿ, ಯಾರತ್ರು? ಕನ್ನಡದ ಅತ್ತ ಅಲ್ಲ. ಅತ್ತ ಅಂದರೆ ಅವನು ಅತ್ತ, ಬಹಳ ದುಃಖಪಟ್ಟ ಅನ್ನೋ ಅರ್ಥದಲ್ಲಿ ಅವನು ಅತ್ತ ಅಂತಾರೆ. ಆ ಅತ್ತ ಅಲ್ಲ, ಅತ್ತ. ಸಂಸ್ಕೃತದಲ್ಲಿ ಅತ್ತ ಅಂದರೆ ಎಲ್ಲವನ್ನ ಭೋಗ ಮಾಡುವವನು, ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿ ಹಾಕಿಕೊಳ್ಳುವಂತಹ ಆ ಭಗವಂತ ಇದ್ದಾನಲ್ಲ, ಅವನಿಗೆ ಅತ್ತ ಅಂತಾರೆ. ಅಥವಾ ಭಕ್ತರು ಮಾಡುವ ಸೇವೆಯನ್ನು ಸ್ವೀಕಾರ ಮಾಡುವವನು, ಅವರು ಕೊಡುವ ನೈವೇದ್ಯವನ್ನು ಸ್ವೀಕಾರ ಮಾಡುವವನು, ಅವನು ಅತ್ತ. ಅಂತಹ ಭಗವಂತ ಯಾರಿಗೆ ಅತ ಅಂದರೆ ಜ್ಞಾತನಾಗಿದ್ದಾನೆ, ಅವರು ಅತ್ರತರು. ಅತ್ತ ಅತಃ ಯೈಹಿ ಅಥವಾ ಏನ ಸಹ ಅತ್ರತಃ ಅಂದರೆ ಭಗವಂತನನ್ನು ತಿಳಿದುಕೊಂಡ, ತಮ್ಮಿಂದ ಉಪದೇಶ ಪಡೆದ ಶಿಷ್ಯರು ಅತ್ರತರು. ಅತ್ರತೆ ಅಂದರೆ ಶಿಷ್ಯೇ ಅಂತ ಅರ್ಥ ಮಾಡ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅಥವಾ ಅತ್ತಾರಂ ಭಗವಂತಂ ಪ್ರತಿ ಅತಃ ಗತಃ ಅತ್ರತಃ, ಮನಸ್ಸಿನಿಂದ ಪರಮಾತ್ಮನನ್ನು ಹೊಂದಿದವ. ಸುಮ್ಮನೆ ಶಿಷ್ಯರು ಅಂದರೆ ಹೆಸರಿಗೆ ಶಿಷ್ಯರಲ್ಲ, ಮನಸ್ಸಿನಿಂದ ಯಾರು ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ, ಮನಸ್ಸನ್ನು ಪೂರ್ಣ ಪರಮಾತ್ಮನಲ್ಲಿಟ್ಟಿದ್ದಾರೆ, ಗುರುಗಳು ಮಾಡಿದ ಉಪದೇಶ ಯಾರಿಗೆ ನಾಟಿದೆ ಅಂಥವರಿಗೆ ಗುರುಗಳು ರಹಸ್ಯವಾದ ಆ ಭಗವತ್ತತ್ವವನ್ನು ವಿಶೇಷವಾಗಿ ಉಪದೇಶ ಮಾಡಿ, ಇದು ನೌಕೆ, ಇದೇ ನಿನ್ನನ್ನು ದಾಟಿಸೋದು ಅಂತ ಹೇಳಿ ಹೋಗ್ತಾರೆ ಎನ್ನುವ ಅರ್ಥದಲ್ಲಿ ಸತ್ಯಧರ್ಮತೀರ್ಥರು ಬಹಳ ಸೊಗಸಾಗಿ ಭವತ್ಪದಾಂಭೋರುಹನಾವ ಮಾತ್ರತೆ ನಿಧಾಯ ಯಾತಾಹ ಸದನುಗ್ರಹೋ ಭವಾನ್. ಇನ್ನೂ ಒಂದು ರೀತಿ ಈ ಶ್ಲೋಕದ ಒಂದು ಅನ್ವಯವನ್ನು ತೋರಿಸಿ ಹೇಳ್ತಾರೆ. ಅವರು ಏನಂತ ಉಪದೇಶ ಮಾಡಿ ಹೋಗ್ತಾರೆ, ಜ್ಞಾನಿಗಳು ತಮ್ಮ ಶಿಷ್ಯರಿಗೆ ಏನು ಉಪದೇಶ ಮಾಡುತ್ತಾರೆ, ಏನು ಹಿತವಚನವನ್ನು ಹೇಳ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ತೋರಿಸ್ತಾರೆ. ಸದನುಗ್ರಹೋ ಭವಾನ್, ಸಜ್ಜನರ ಮೇಲೆ ನೀನು ಅನುಗ್ರಹ ಮಾಡ್ತೀಯ ಅಂತ ಕೃಷ್ಣನಿಗೆ ಸಂಬೋಧನೆ ಮಾಡಿ ಬ್ರಹ್ಮದೇವರು ಹೇಳಿದ್ದಾರೆ. ಆದರೆ ಬ್ರಹ್ಮದೇವರ ಅಭಿಪ್ರಾಯ ಹೀಗಿದೆ ಅಂತ ಅದೇ ಬ್ರಹ್ಮಪೀಠದಲ್ಲಿ ವಿರಾಜಮಾನರಾದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಂತಾರೆ. ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರಂತೆ, ಹೇ ದ್ಯುಮನ್, ಕೃಷ್ಣನಿಗೆ ಸಂಬೋಧನೆ ಮಾಡಿದ್ದು, ಇವರು ಶಿಷ್ಯರಿಗೆ ಸಂಬೋಧನೆ ಅಂತಾರೆ. ಹೇ ದ್ಯುಮನ್, ಚೆನ್ನಾಗಿ ಶಾಸ್ತ್ರವನ್ನು ನಮ್ಮ ಉಪದೇಶದಿಂದ ತಿಳಿದುಕೊಂಡಂತಹ ಶಿಷ್ಯನೇ, ನೀನು ಸದನುಗ್ರಹ ಅಭವಾನ್, ಸಜ್ಜನರ ಅನುಗ್ರಹವನ್ನು ಚೆನ್ನಾಗಿ ಪಡೆದುಕೋಬೇಕು. ಈಗ ಪಡೆದುಕೊಂಡಿದ್ದೀಯಾ, ಇನ್ನಷ್ಟು ಹೆಚ್ಚಿನ ಸಜ್ಜನರ ಮಹಾತ್ಮರ ದೇವತೆಗಳ ಋಷಿಗಳ ಅನುಗ್ರಹವನ್ನು ಪಡೆದುಕೊಂಡ್ರೆ ನೀನೇನಾಗ್ತೀಯ? ಅಭವಾನ್, ಭವ ಅಂದರೆ ಸಂಸಾರ, ಭವೇ ಅನಿತಿ ಇತಿ ಭವಾನ್, ಸಂಸಾರದಲ್ಲಿ ಓಡಾಡುವಂತಹ ವ್ಯಕ್ತಿ ಅವನು ಭವಾನ್. ನೀನು ಅಭವಾನ್, ಸಂಸಾರದ ಸಾಗರದಿಂದ ದೂರ ಹೋಗಬೇಕಾಗಿದೆ, ಸಂಸಾರದಲ್ಲಿಯೇ ಸುತ್ತಾಡುವವ ನೀನಾಗಬಾರದು. ಭವಾನ್ ಆಗಬಾರದು ನೀನು, ಅಭವಾನ್ ಸಂಸಾರವನ್ನು ಕಳೆದುಕೊಳ್ಳುವವನಾಗಬೇಕು. ಹಾಗಾಗಬೇಕಾದರೆ ಸದನುಗ್ರಹ, ಉತ್ತಮರಾದ ಗುರುಗಳ, ಜ್ಞಾನಿಗಳ, ದೇವತೆಗಳ, ವಾಯುದೇವರ, ಭಗವಂತನ ಸರ್ವೋತ್ತಮನಾದ ಪರಮಾತ್ಮ ಅವನು ಸತ್ ಸದೈವ ಸೌಮ್ಯ ಇದಮಗ್ರಾಸಿ, ಅಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಬೇಕಪ್ಪ ಅಂದರೆ ನಿನ್ನ ಉದ್ಧಾರವಾಗತ್ತೆ ಅಂತ ಉಪದೇಶ ಮಾಡಿ ಆ ಭಗವಂತನ ಪಾದವನ್ನು ಅವನ ಮನಸ್ಸಿನಲ್ಲಿಟ್ಟು ತಾವು ಮೋಕ್ಷಕ್ಕೆ ಹೋಗ್ತಾರೆ ಜ್ಞಾನಿಗಳು ಅಂತ ಈ ಶ್ಲೋಕಕ್ಕೆ ಅತ್ಯಂತ ಸುಂದರವಾದ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮದೇವರು ಪರಮಾತ್ಮನನ್ನು ದ್ಯುಮನ್ ಅಂತ ಕರೀತಾ ಇದ್ದಾರೆ. ಪರಮಾತ್ಮನನ್ನು ದ್ಯುಮನ್ ಎಂಬ ಶಬ್ದದಿಂದ ಕರೀತಾರೆ. ಅಂದರೆ ಸಾಮಾನ್ಯವಾಗಿ ಲೌಕಿಕ
ಉದಾಹರಣೆ, ದೇವರಿಗೆ ನಿಜವಾಗಿ ಯತ್ರತ್ರ ಸರ್ಗೋ ಮೃಷ, ದೇವರಿಗೇನು ಲಾಭ ಇಲ್ಲ, ಕೇವಲ ನಮಗೋಸ್ಕರ ಮಾಡ್ತಾನೆ. ಸುಮ್ಮನೆ ಉದಾಹರಣೆಗೆ ತಿಳಿಯೋದಕ್ಕೆ ಹೇಳೋದು ಅಂದರೆ, ಸಾಮಾನ್ಯವಾಗಿ ಯಾರು ಒಳ್ಳೆ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ವ್ಯಾಪಾರ, ಬಂಗಾರದ ವ್ಯಾಪಾರನೋ, ಬೆಳ್ಳಿದೋ, ಬಟ್ಟೆದೋ, ಅಕ್ಕಿ ಬೇಳೆ ವ್ಯಾಪಾರನೋ ಏನೋ ಮಾಡ್ತಾ ಇದ್ದಾರೆ. ಆ ವ್ಯಾಪಾರ ಬಹಳ ಚೆನ್ನಾಗಿ ಆಗಬೇಕು ಅಂತ ಅಪೇಕ್ಷೆ ಇದ್ದಂತಹ ಬುದ್ಧಿವಂತನಾದ ವ್ಯಕ್ತಿ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋದು ಚೆನ್ನಾಗಿ ತಿಳಿದುಕೊಂಡಿದ್ರೆ ಏನು ಮಾಡ್ತಾನೆ? ನಾನು ಸುಮ್ಮನೆ ಚೇರ್ ಮೇಲೆ ಚಪ್ಪಾಳೆ ಹಾಕ್ಕೊಂಡು ಕೂತು, ಯಾರು ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಬಂದರೆ ಕೊಡ್ತೇನೆ, ಇಲ್ಲದೇ ಇದ್ರೆ ಬೀಗ ಹಾಕ್ಕೊಂಡು ಹೋಗ್ತೀನಿ ಅಂತ ಅನ್ನೋದಿಲ್ಲ. ಯಾಕೆ? ಅವನಿಗೆ ಬೆಳೆಸಬೇಕಾಗಿದೆ, ತನಗೆ ದುಡ್ಡು ಬೇಕಾಗಿದೆ ಅವನಿಗೆ. ಆಗ ಏನು ಮಾಡ್ತಾನೆ? ಎಲ್ಲರೂ ತನ್ನ ಹತ್ರ ಬರೋದಕ್ಕೆ ಹೇಗೆ ಸಾಧ್ಯವೋ ಹಾಗೆ ಅದರ ಪ್ರಚಾರ ಮಾಡ್ತಾನೆ. ಇನ್ನೂ ಹಣವಂತನಾಗಿದ್ದರೆ ಅಲ್ಲಿಯವರೆಗೆ ಬರೋದಕ್ಕೆ ವಾಹನ ಸೌಕರ್ಯಗಳನ್ನು ತಾನೇ ಮಾಡಿ ಹತ್ತಿರ ಬರೋ ಹಾಗೆ ವ್ಯವಸ್ಥೆ ಮಾಡ್ತಾನೆ. ನಿಮಗೆ ಬೇಕು ಅಂದರೆ ವಾಹನವನ್ನು ನಾವೇ ಕಲ್ಪಿಸಿಕೊಡ್ತೇವೆ, ಬನ್ನಿ ಅಂತ. ಹಾಗೆ ದೇವರು ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂದರೆ, ದ್ಯುಲೋಕಕ್ಕೆ, ಸ್ವರ್ಗಕ್ಕೆ, ನಿಜವಾದ ಸ್ವರ್ಗ ಅಂದರೆ ವೈಕುಂಠಾದಿ ಲೋಕಗಳು, ಆ ಲೋಕಗಳಿಗೆ ಅಧಿಪತಿಯೇ ಕೃಷ್ಣ. ಹೀಗಾಗಿ ಕೃಷ್ಣ ಏನು ಮಾಡ್ತಾನೆ ಅಂದರೆ ಮಾರ್ಕೆಟಿಂಗ್ ಮಾಡ್ತಾನೆ. ಭಾರೀ ಅದ್ಭುತವಾದ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಆ ಮುಕ್ತಸ್ಥಾನ, ಶುದ್ಧ ಸತ್ವಾತ್ಮಕವಾಗಿರುವಂತಹ, ಯಾವುದೇ ರಜೋಗುಣದ ತಮೋಗುಣದ ಸಂಪರ್ಕ ಇಲ್ಲದೇ ಇರುವಂತಹ ಅದೇನು ಅದ್ಭುತವಾದಂತಹ ಲೋಕ. ಏನಲ್ಲಿರುವ ಬಂಗಾರ ಏನು, ವಜ್ರ ಏನು, ವೈಡೂರ್ಯ ಏನು, ಮುತ್ತೇನು, ರತ್ನವೇನು, ಎಲ್ಲ ಲಕ್ಷ್ಮ್ಯಾತ್ಮಕವಾದದ್ದು. ಅಂತಹ ಅತ್ಯದ್ಭುತವಾದ ಲೋಕವನ್ನು ನಿರ್ಮಾಣ ಮಾಡಿ ಯಾರೂ ನೋಡಲಿಕ್ಕೆ ಬರಲಿಲ್ಲ ಅಂದರೆ, ಆ ಸೊಬಗನ್ನು ಯಾರೂ ಕಾಣದೇ ಇದ್ದರೆ, ತನ್ನ ಆಜ್ಞೆಯಂತೆ ಲಕ್ಷ್ಮೀದೇವಿ ಇಷ್ಟು ಅದ್ಭುತವಾದ ರೂಪಗಳನ್ನು ತಾಳಿ ನಿಂತಿದ್ದಾಳೆ. ಅವಳ ಅಧೀನವಾಗಿ ಶುದ್ಧ ಸತ್ವಾತ್ಮಕವಾದ ಜಡದ ಅತ್ಯದ್ಭುತವಾದ ಇಡೀ ಪ್ರಪಂಚದೊಳಗೆ 14 ಲೋಕಗಳಲ್ಲಿರುವ ಇನ್ನಿತರ ಯಾವ ಸ್ಥಾನಗಳಲ್ಲಿಯೂ ಇಲ್ಲದೇ ಇರುವ ಅದ್ಭುತ ವೈಶಿಷ್ಟ್ಯ ಆ ಮೋಕ್ಷದೊಳಗೆ, ವೈಕುಂಠದೊಳಗೆ ಪರಮಾತ್ಮ ಇಟ್ಟಿರ್ತಾನೆ. ತೃತೀಯ ಸ್ಕಂದ ಭಾಗವತದಲ್ಲಿ ಅದರ ವರ್ಣನೆಯೆಲ್ಲ ಬಂದಿದೆ. ಅಂಥ ಅದ್ಭುತವಾದ ಲೋಕವನ್ನು ನೋಡಲಿಕ್ಕೆ ಯಾರೂ ಬಂದಿಲ್ಲ ಅಂದರೆ ಸೃಷ್ಟಿ ಮಾಡಿ ಏನು ಲಾಭ? ಅದಕ್ಕೇನು ಮಾಡ್ತಾನೆ ಪರಮಾತ್ಮ? ಈ ಜ್ಞಾನಿಗಳನ್ನೆಲ್ಲ ಬಿಡ್ತಾನೆ. ಇವರೆಲ್ಲ ಎಮ್ಮಾರುಗಳು ಓಡಾಡ್ತಿರ್ತಾರಲ್ಲ, ಹಾಗೆ ಪ್ರಚಾರ ಮಾಡ್ತಾ ಈ ಜ್ಞಾನಿಗಳು ಆ ಭಗವಂತನ ಮಹಿಮೆಯನ್ನು ಎಲ್ಲ ಕಡೆಗೆ ಪ್ರಚಾರ ಮಾಡಿ, ಈ ಸಂಸಾರದ ಸಾಗರವನ್ನು ದಾಟಿ ಬಂದರೆ ಅದನ್ನು ನೋಡಬೇಕು. ಇದನ್ನು ದಾಟೋದೇ ಅಸಾಧ್ಯ, ಯಾರೂ ಬರೋದೇ ಇಲ್ಲ. ಅದಕ್ಕೆ ತಾನೇ ಸ್ವತಃ ನೌಕೆಯಾಗಿ ನಿಂತು, ಸೇತುವೆಯಾಗಿ ನಿಂತು, ದಾರಿಯಾಗಿ ನಿಂತು ಎಲ್ಲ ಜೀವರನ್ನು ಹೊತ್ತುಕೊಂಡು ಹೋಗಿ ಆ ಲೋಕವನ್ನು ತೋರಿಸ್ತಾನೆ ಪರಮಾತ್ಮ. ಏನು ಲಾಭ? ಏನು ಲಾಭ ಇಲ್ಲ. ನಾವೇನು ನಗತೇವೆ, ನಾವೇನು ಆನಂದ ಪಡ್ತೇವೆ, ಅದನ್ನು ನೋಡಿ ಆನಂದ ಪಡ್ತಾನಷ್ಟು. ಈ ಎಲ್ಲ ಜೀವರಾಶಿಗಳು, ಬಡಪಾಯಿಗಳು, ಪಾಮರರು, ದುಃಖಿತರು, ಕಷ್ಟದಲ್ಲಿದ್ದವರು, ಇವರೆಲ್ಲ ಆ ಕಷ್ಟದ ಸಂಪರ್ಕ ಇಲ್ಲದಂತೆ ಆನಂದದಿಂದ ನಗನಗತಾ ಇದ್ದಾರಲ್ಲ, ಸಾಕು ಅಂತ ಸಂತೋಷ ಪಡ್ತಾನೆ. ಅಷ್ಟಕ್ಕಾಗಿ ಇಷ್ಟೆಲ್ಲ ಮಾಡ್ತಾನೆ ಕಿಷ್ಟಪ್ಪ. ಭವತ್ಪದಾಂಭೋರುಹನಾವಮತ್ರತೆ ನಿಧಾಯ ಯಾತಾಸ್ಸದನುಗ್ರಹೋ ಭವಾನ್. ದಾರಿ ಕೊಡುವವನಷ್ಟೇ ಅಲ್ಲ, ದಾರಿ ಒಳಗೆ ಲೈಟ್ ಬೇಕಲ್ಲ ರೋಡ್ಗಳಲ್ಲಿ. ತಾನೇ ದಾರಿಯಾಗಿ ನಿಂತ, ಕತ್ತಲು ಕಗ್ಗತ್ತಲು. ಯಾರು ದಾರಿ ತೋರಿಸುವವರು? ದ್ಯುಮನ್ ಅಂತಾರೆ ಬ್ರಹ್ಮದೇವರು. ಇನ್ನೇನು ಬೇಕು? ಇವನೇ ಸೂರ್ಯನಂತೆ ಇದ್ದಾನೆ. ದ್ಯುಮನ್ ಅಂತ ಸೂರ್ಯನಿಗೆ ಹೆಸರು. ದ್ಯುಮನ್, ನೀನೇ ಸೂರ್ಯನಾಗಿ ಬೆಳಕನ್ನು ಕೊಡ್ತೀಯ, ನೀನೇ ಜ್ಞಾನವನ್ನು ಕೊಡ್ತೀಯ. ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಪರಮಾತ್ಮನೇ ತಾನು ಕೊಡ್ತಾನೆ ಎನ್ನುವ ಅರ್ಥದಲ್ಲಿ ದ್ಯುಮನ್ ಚತುರ್ಥ ಸ್ಕಂದ ಭಾಗವತದಲ್ಲಿ ಬರ್ತದೆ. ದ್ಯುಮತ್ಸಖಃ ಅಂತ ಪುರಂಜನೋಪಾಖ್ಯಾನದೊಳಗೆ. ನಾವು ನೋಡುವುದಕ್ಕೆ ಯಾರು ನಮಗೆ ಸಹಾಯ ಮಾಡ್ತಾರೆ ಅಂದರೆ ದ್ಯುಮಾನ್, ಸೂರ್ಯ ನಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ನಿಜವಾಗಿ
ಆ ಚತುರ್ಥ ಸ್ಕಂಧಕ್ಕೂ ಬ್ರಹ್ಮದೇವರು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ದ್ಯುಮಾನ್ ಸೂರ್ಯ ನಿಜವಾಗಿ ನಮಗೆ ತೋರಿಸುವವನಲ್ಲ, ಅವನು ನಿಮಿತ್ತ ಮಾತ್ರ. ಅವನೊಳಗಿದ್ದ ದ್ಯುಮಾನ್ ನಿಜವಾಗಿ ಕೃಷ್ಣ. ಏನು ಒಂದಕ್ಕೊಂದು ಸಂಬಂಧ ನೋಡಿ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ತಾನು 5 ರೂಪಗಳನ್ನು ಇಟ್ಟಿದ್ದಾನೆ. ಮೂಲಸ್ಥಾನದಲ್ಲಿ 1, ಸೂರ್ಯಮಂಡಲದಲ್ಲಿ 1, ಕೃಷ್ಣ ಮಂತ್ರದ ಜಪ ಮಾಡುವವರಿಗೆ ಫಲ ಕೊಡುವುದಕ್ಕೆ ಭೂಲೋಕದಲ್ಲಿ 1, ಬ್ರಹ್ಮಲೋಕದಲ್ಲಿ 1, ಸ್ವರ್ಗದಲ್ಲಿ 1, 5 ರೂಪಗಳನ್ನು ಇಟ್ಟಿದ್ದಾನೆ. ಹೀಗಾಗಿ ಸೂರ್ಯಮಂಡಲದಲ್ಲಿ ಕೃಷ್ಣ ಇದ್ದಾನೆ. ಎಲ್ಲ ಭಗವದ್ ರೂಪಗಳು ಒಂದೇ. ಆದರೂ ಕೃಷ್ಣನೇ, ಯಾವ ಕೃಷ್ಣನನ್ನು ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾರೆ, ಇದೇ ಕೃಷ್ಣ ಒಂದು ರೂಪದಿಂದ ಸೂರ್ಯಮಂಡಲದಲ್ಲಿ ಮುಂದೆ ಸನ್ನಿಹಿತನಾಗ್ತಾನೆ, ಅದರ ಸೂಚನೆಯನ್ನು ಕೊಡುವಂತೆ ದ್ಯುಮನ್ ಅಂತ ಸಂಬೋಧನೆ ಮಾಡುತ್ತಾರೆ ಬ್ರಹ್ಮದೇವರು. ಸೂರ್ಯಮಂಡಲದೊಳಗಿದ್ದು ಸೂರ್ಯನಿಗೂ ಶಕ್ತಿಯನ್ನು ಕೊಟ್ಟು ಅವನಿಗೂ ಬೆಳಕು ಕೊಡುವ ಶಕ್ತಿ ನೀಡುವ ನೀನು ಈ ಲೌಕಿಕವಾದ ಬೆಳಕನ್ನೂ ಕೊಡ್ತೀಯ, ಜ್ಞಾನದ ಬೆಳಕನ್ನೂ ಕೊಡ್ತೀಯ, ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೀಯ. ನಿನ್ನ ಸುಂದರವಾದ ಸೃಷ್ಟಿಯ ಸೊಬಗನ್ನು ತೋರಿಸಿ ಜೀವರು ಆನಂದಿಸುವುದನ್ನು ನೋಡಿ ಆನಂದ ಪಡುವ ಔದಾರ್ಯದ ಮೇರು ನೀನು ಅನ್ನುವ ದೃಷ್ಟಿಯಲ್ಲಿ ಸ್ವಯಂ ಸಮುತ್ತಿರಿಯ ಸುದುಸ್ತರಂ ದ್ಯುಮನ್ ಭವರ್ಣವಂ ಭೀಮ ಮದಭ್ರ ಸೌಹೃದಾ ಭವತ್ಪದಂಭೋರುಹ ನಾವಮತ್ರತೆ ನಿಧಾಯ ಯಾತಾ ಸದನುಗ್ರಹೋ ಭವಾನ್. ಭೀಮ ಯಾಕೆ ಬಂದ ಇಲ್ಲಿ? ಭವರ್ಣವಂ ಭೀಮ ಮದಭ್ರ ಸೌಹೃದಾ. ಭೀಮ ಅಂದರೆ ಭಯಂಕರವಾದ ಸಂಸಾರದ ಸಾಗರ ಅಂತ. ಹಾಗಿರಬಹುದು, ಆದರೂ ಇವರು ಸಂಸಾರದ ಸಾಗರವನ್ನು ದಾಟಿದವರು. ಈ ಮುದ್ರಾ ತೊಗೊಂಡು ಕೆಲವರು ನಿಂತಿರ್ತಾರೆ ನೋಡ್ರಿ, ತೊಗೊಳ್ರಿ ಅದಕ್ಕೇನಾಗ್ತದೆ ಅಂತ. ಭಾರೀ ಭಯಂಕರ ಪ್ರಚಂಡ ನಿಗಿ ಕೆಂಡ, ಹತ್ತಿದರೆ ಸುಟ್ಟು ಕರ್ಕಾಗಿ ಹೋಗ್ತೀರಿ ಅಂತ ಹೆದರಿಸ್ತಾರೇನು ಪಾಪ. ನಾನಂತೂ ನೋಡಿಲ್ಲ 28 ವರ್ಷಗಳಲ್ಲಿ ಯಾರು ನೋಡ್ತಾರೆ. ಅದಕ್ಕೇನಾಗ್ತದೆ ತಗೋ ಅಂತಾರೆ. ಯಾಕೆಂದರೆ ಅವರು ತೊಗೊಂಡ್ಬಿಟ್ಟಿರ್ತಾರೆ. ತೊಗೊಂಡ ಮೇಲೆ ಅವರಿಗೆ ಭಯ ಹೋಗಿಬಿಟ್ಟಿರ್ತದೆ. ಮುಳುಗಿಬಿಟ್ರೆ ಒಂದು ಸಲ ನದಿ ಒಳಗೆ ಚಳಿ ಹೋಗಿಬಿಡ್ತದೆ. ಏನಾಗೋದಿಲ್ಲ ಅಂತಿರ್ತಾರೆ ಕೆಳಗೆ ನಿಂತವರು, ಮೇಲೆ ನಿಂತವರು ನಡುಗ್ತಿರ್ತಾರೆ. ಹಾಗೆ ಇವರು ದಾಟಿ ಬಂದ ಮೇಲೆ ಯಾಕೆ ಅದನ್ನು ಭೀಮ ಅಂತಾರೆ? ಭೀಮ ಅಂದರೆ ಇಲ್ಲಿ ಪ್ರಾಯ ಭಯಂಕರ ಅನ್ನೋ ಅರ್ಥ ಇರಲಿಕ್ಕಿಲ್ಲ. ಹಾಗಾದರೆ ಭವತ್ಪದಾಂಭೋರುಹ ನಾವಂ ಭೀಮಂ ಅತ್ರ ನಿಧಾಯ, ಆ ಪರಮಾತ್ಮನ ಪಾದಗಳನ್ನು ನೌಕೆಯಾಗಿ ಪಡೆದುಕೊಂಡು ದಾಟಿದಂತಹ ಏನು ಭೀಮಸೇನ ದೇವರಿದ್ದಾರೆ, ವಾಯುದೇವರಿದ್ದಾರಲ್ಲ, ಅವರೇ ನಿಜವಾಗಿ ನಮ್ಮನ್ನು ಸಂಸಾರವನ್ನು ದಾಟಿಸಬಹುದು. ಆ ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದಾಚಾರ್ಯರೇನು ಗ್ರಂಥಗಳನ್ನು ಬರೆದು ನಮಗೆ ಉಪದೇಶ ಮಾಡಿದ್ದಾರೆ, ಆ ಸರ್ವಮೂಲ ಗ್ರಂಥಗಳನ್ನು ಅತ್ರತೆ ನಿಧಾಯ ಶಿಷ್ಯರಿಗೆ ಕೊಟ್ಟು ಅವರು ಮೋಕ್ಷಕ್ಕೆ ಹೋಗ್ತಾರೆ. ಭವತ್ಪದಾಂಭೋರುಹ ನಾವಂ ಭೀಮಂ ಅತ್ರ ನಿಧಾಯ, ಆ ಪರಮಾತ್ಮನ ಪಾದಗಳನ್ನೇ ನೌಕೆಯಂತೆ ಯಾವಾಗಲೂ ಚಿಂತನೆ ಮಾಡುವ ಭೀಮಸೇನ ದೇವರನ್ನು, ಶ್ರೀಮದಾಚಾರ್ಯರನ್ನು, ಅವರ ಗ್ರಂಥಗಳನ್ನು ಅತ್ರತೆ ನಿಧಾಯ. ಸರ್ವಮೂಲ ಗ್ರಂಥಗಳು ಈಗಿವೆ. ಮೊದಲು ಶ್ರೀಮದಾಚಾರ್ಯರಂತಾರೆ, ಅಲ್ಲಲ್ಲಿ ಉದಾಹರಣೆ ಮಾಡುತ್ತಾರೆ, ಇತಿ ವಾಯು ಪ್ರೋಕ್ತೆ ಅಂತಾರೆ. ಆ ವಾಯುದೇವರು ಉಪದೇಶ ಮಾಡಿದಂತಹ ಗ್ರಂಥಗಳಿವೆ. ವಾಯುದೇವರು ಉಪದೇಶ ಮಾಡಿದಂತಹ ಅನೇಕ ತತ್ವಗಳು ಉಂಟು. ಭೀಮಸೇನ ದೇವರು ಉಪದೇಶ ಮಾಡಿದ್ದಾರೆ ಪಾಂಡವರಿಗೆ. ಭೀಮಸೇನ ದೇವರು ಬರೀ ಹೊಡೆಯೋದು ಬಡಿಯೋದು ಯುದ್ಧ ಆಡೋದು ಅಂತ ತಿಳ್ಕೋಬೇಡಿ. ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು ಭೀಮಸೇನ ದೇವರು. ಪಾಠ ಪ್ರವಚನವನ್ನು ಮಾಡಿಸ್ತಾ ಇದ್ರು, ತಾವೂ ಮಾಡ್ತಾ ಇದ್ರು. ಅಂತಹ ಅದ್ಭುತವಾದ ವರ್ಣನೆಯೆಲ್ಲ ಮಹಾಭಾರತ ತಾತ್ಪರ್ಯ. ಹನುಮಂತ ದೇವರಿಗೆ ಪರಮಾತ್ಮ ಪಾಠ ಹೇಳು ಪ್ರವಚನ ಮಾಡು ಅಂತ ಹೇಳಿಲ್ಲ, ತಪಸ್ಸು ಮಾಡು ಹನುಮಂತ, ಇದೇ ನನಗೆ ಅತ್ಯಂತ ಪ್ರಿಯ ಅಂತ. ಸುಕಾರ್ಯಮೇತತ್, ದೇವರು ಹೇಳಿದ್ದು ರಾಮದೇವರು ತಪಸ್ಸು ಮಾಡು ಅಂತ. ಇವರು ಮಾಡಿದ ಕೆಲಸ ಏನು? ಕಿಂಪುರುಷ ಖಂಡದಲ್ಲಿ ನಿರಂತರವಾಗಿ ಸಮಸ್ತ ಶಾಸ್ತ್ರೋದ್ಭರಿತಂ, ನಿರಂತರವಾಗಿ ಶಾಸ್ತ್ರಗಳ ಪಾಠ ಪ್ರವಚನ ಮಾಡುತ್ತಾರೆ. ಅಂದರೆ ನಿಜವಾದ ತಪಸ್ಸು, ರಾಮದೇವರು ಹೇಳಿದ ತಪಸ್ಸು ಅಂದರೆ ಪಾಠ ಪ್ರವಚನವೇ ಅನ್ನುವ ದೃಷ್ಟಿಯಲ್ಲಿ ಹನುಮಂತ ದೇವರು ಪಾಠ ಪ್ರವಚನ ಮಾಡುತ್ತಾರೆ, ಭೀಮಸೇನ ದೇವರು ಮಾಡುತ್ತಾರೆ, ಶ್ರೀಮದಾಚಾರ್ಯರೂ ಮಾಡುತ್ತಾರೆ. ಮೂಲ ರೂಪದಿಂದಲೂ ವಾಯುದೇವರು ತತ್ವಜ್ಞಾನವನ್ನು ಉಪದೇಶ ಮಾಡುತ್ತಾರೆ. ಆ ದೃಷ್ಟಿಯಲ್ಲಿ ಭವತ್ಪದಾಂಭೋರುಹ ನಾವಂ ಭೀಮಂ ಅತ್ರತೆ ನಿಧಾಯ ಯಾತಾ ಸದನುಗ್ರಹೋ ಭವಾನ್. ದೇವರು ನಮಗೆ ಮಾಡಿದ ದೊಡ್ಡ ಅನುಗ್ರಹ ಅಂದರೆ ಏನು ಅಂತ ತಿಳ್ಕೋಬೇಕು. ಊಟಕ್ಕೆ ಕೊಟ್ಟದ್ದು,
ಹೊಟ್ಟೆ ಕೊಟ್ಟದ್ದು, ಬಟ್ಟೆಗೆ ಕೊಟ್ಟದ್ದು, ಈ ದೇಹ ಕೊಟ್ಟದ್ದು ಅಲ್ಲ. ಇಂತಹ ಸುಂದರವಾದ ಜಗತ್ತನ್ನು ಕೊಟ್ಟಿದ್ದಾನೆ. ಅಲ್ಲ, ನಮಗೆ ಶುದ್ಧವಾದ, ಯಾವುದೇ ದೋಷವಿಲ್ಲದ ಶುದ್ಧವಾದ ತತ್ವಜ್ಞಾನವನ್ನು ಕೊಡುವ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಂತಹ ಗುರುಗಳನ್ನು ಕೊಟ್ಟಿದ್ದಾನಲ್ಲ, ಇದೇ ದೊಡ್ಡ ಅನುಗ್ರಹ. ಆ ದೃಷ್ಟಿಯಲ್ಲಿ ಸದನುಗ್ರಹೋ ಭವಾನ್, ದೊಡ್ಡ ಅನುಗ್ರಹವನ್ನು ಸಜ್ಜನರ ಮೇಲೆ ನೀನು ಮಾಡಿದ್ದೀಯಪ್ಪ ಅಂತ ಬ್ರಹ್ಮದೇವರು ಆ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಭಗವಂತನ ಈ ಉಪಕಾರವನ್ನು ಸ್ಮರಿಸಿ ಬ್ರಹ್ಮದೇವರ ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದವರು, ದೂರದಲ್ಲಿದ್ದವರು ಎಲ್ಲ ಸಜ್ಜನರು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಸಂಕಲ್ಪವನ್ನು ಮಾಡಿ, ಪ್ರತಿಜ್ಞೆಯನ್ನೂ ಮಾಡಿ. ನೀವು ವಿಶೇಷವಾಗಿ ಧರ್ಮಾಚರಣೆಯನ್ನು ಮಾಡಬೇಕು, ಶ್ರೀಮದಾಚಾರ್ಯರ ಶಾಸ್ತ್ರಗಳ ಶ್ರವಣ ಮಾಡಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಇಷ್ಟ ಮಿತ್ರರಿಗೆ ಎಲ್ಲರಿಗೂ ಈ ಮಾರ್ಗದಲ್ಲಿ ಕರೆದುಕೊಂಡು ಬಂದು ಅವರೂ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರಯತ್ನವನ್ನು ಮಾಡಿ. ಇದು ಅಧಿಕ ಮಾಸ, ಬಹಳ ಜನ ಏನೇನೋ ದಾನ ಕೊಡ್ತಾ ಇರ್ತೀರಿ, ಅಪೂಪ ದಾನ ಇತ್ಯಾದಿಗಳನ್ನು ಅವಶ್ಯವಾಗಿ ಕೊಡಿ, ಅದನ್ನೇನು ನಿಲ್ಲಿಸಬೇಡಿ. ಅನೇಕ ಸಜ್ಜನರಿಗೆ ದಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ. ಕರ್ಮಣ ಜ್ಞಾನಮಾತನೋತಿ. ಆದರೆ ಆ ಅಪೂಪ ದಾನದ ಜೊತೆಗೆ ಒಂದು ಅಪರೂಪದ ದಾನವನ್ನು ಮಾಡಿ 33 ಜನರಿಗೆ, ಇದೇ ಅಧಿಕ ಮಾಸದಲ್ಲಿ ಅಂತ ನಾನೇನು ಹೇಳೋದಿಲ್ಲ, ಆದರೆ ಅಧಿಕ ಮಾಸದಲ್ಲಿ ಸಂಕಲ್ಪ ಮಾಡಿ, ನನ್ನ ಇಡೀ ಜೀವನದೊಳಗೆ 33 ಜನರನ್ನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರ್ತೇನೆ ಅಂತ ನೀವು ಸಂಕಲ್ಪ ಮಾಡಿದರೆ ಬಹಳ ದೊಡ್ಡದು. ಅದಕ್ಕೆ ಸಮಾನವಾದ ದಾನ ಇನ್ನೊಂದಿಲ್ಲ. ನಿಮ್ಮವರು, ನಿಮ್ಮ ಬಳಗದವರು, ಯಾರೋ ದೂರದವರನ್ನೇ ಹುಡ್ಕೊಂಡು ಹೋಗಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿದ್ದವರೇ ಮೊದಲು, ಆಮೇಲೆ ದೂರದವರು. ಅಂತೂ 33 ಜನರನ್ನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರ್ತೇವೆ. ದೊಡ್ಡ ಶಬ್ದ ಇದು, ಧರ್ಮ ಮಾರ್ಗದಲ್ಲಿ ಅಂತ. ಏನಾದರೂ ಆಗ್ಬೋದು. ಅವರು ಸ್ವಲ್ಪ ಆಸ್ತಿಕರಾಗಿದ್ದರೆ, 10 ಮಾಡಬೇಡಪ್ಪ, 100 ಗಾಯತ್ರಿ ಜಪ ಮಾಡು ಅಂತ ಹೇಳಿ ದೇವಸ್ಥಾನಕ್ಕೆ ಬರೋದಿಲ್ಲ, ಕರ್ಕೊಂಡು ಬನ್ನಿ ಸಾಕು. ಅವನು ಜಪ ಮಾಡೋದು ಬೇಡ, ಏನು ಬೇಡ, ಮೊದಲು ದೇವರ ಹತ್ತಿರ ಬರಲಿ, ದೇವರ ದರ್ಶನ ಮಾಡಲಿ, ಪ್ರದಕ್ಷಿಣೆ ನಮಸ್ಕಾರ ಹಾಕಲಿ, ನಿಧಾನವಾಗಿ ಸಾಧನೆಯನ್ನು ಮಾಡುವ ಮಾರ್ಗದಲ್ಲಿ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗುವಂತೆ ಮಾಡಿ. ಎಲ್ಲರೂ ಜಪ ಮಾಡಬೇಕು ಅಂತೂ ಅಲ್ಲ, ಬೇರೆ ಬೇರೆ ಅಧಿಕಾರಿಗಳು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ದೇವರ ಸ್ಮರಣೆ ಮಾಡಲಿ, ನಾಮಸ್ಮರಣೆಯನ್ನು ಮಾಡಲಿ, ಪ್ರದಕ್ಷಿಣೆ ಹಾಕಲಿ, ಪ್ರವಚನ ಕೇಳಲಿ. ನೀವು ಕೇಳುವಾಗ ಸ್ವಲ್ಪ ಸ್ಪೀಕರ್ ಆನ್ ಮಾಡ್ತೇನೆ, ಜೋರಾಗಿ ನೀವು ಕೇಳಿ ಅಂತ ಹೇಳಿ. ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಇಲ್ಲೇ ಇದ್ದಂತಹ 33 ಜನರಿಗೆ ಒಂದು ಲೈವ್ ಕೇಳಿಸಿ, ಆಯಿತು ನಮ್ಮ ಸಂಕಲ್ಪ ಇವತ್ತೇ ಮುಗಿತು ಕೃಷ್ಣಾರ್ಪಣ ಅಂತನಬೇಡಿ. ಯಾರು ಬಂದಿಲ್ಲ ಅವರಿಗೆ ಕೇಳಿಸುವ ಪ್ರಯತ್ನವನ್ನು ಮಾಡಿ, ಹೊಸ ಏನಾದರೂ ಒಂದು ಅದಕ್ಕೆ ಅಪರೂಪದ ದಾನವನ್ನು ಮಾಡಿ. ಎಷ್ಟು ದೇವರಿಗೆ ಸಂತೋಷ ಆಗತ್ತೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸದನುಗ್ರಹೋ ಭವಾನ್. ಆ ರೀತಿ ಯಾರು ಪರಮಾತ್ಮನ ಸೇವೆಯನ್ನು ಮಾಡುತ್ತಾರೆ, ಶಿಷ್ಯರಿಗೆ ಜ್ಞಾನೋಪದೇಶವನ್ನು ಮಾಡುತ್ತಾರೆ, ಗೆಳೆಯರಿಗೆ ಜ್ಞಾನೋಪದೇಶ ಮಾಡುತ್ತಾರೆ, ಅಂಥವರ ಮೇಲೆ ದೇವರು ಅನುಗ್ರಹ ಮಾಡುತ್ತಾನೆ. ಆ ಅನುಗ್ರಹವನ್ನು ಇನ್ಯಾರ ಮೇಲೂ ಮಾಡೋದಿಲ್ಲ ಅನ್ನೋದನ್ನು ಬ್ರಹ್ಮದೇವರು ಹೇಳ್ತಾರೆ. ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಅದು ಹೇಳ್ತಾರೆ. ವ್ಯಾಖ್ಯಾತುಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್. ಇನ್ನೊಬ್ಬರಿಗೆ ತತ್ವೋಪದೇಶ ಮಾಡುವವರಿಗೆ ಮೋಕ್ಷದೊಳಗೇನು ದೇವರ ಆನಂದ ಕೊಡ್ತಾನೆ, ಅದಕ್ಕೆ ಸಮಾನವಾದ ಆನಂದವನ್ನು ಇನ್ಯಾರಿಗೂ ಕೊಡೋದಿಲ್ಲ ಅಂತಾರೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ. ಆ ಪುಣ್ಯವನ್ನು, ಆ ಸುಖವನ್ನು ಎಲ್ಲರೂ ಪಡೆಯಬೇಕು. ಅದಕ್ಕಾಗಿ ಈ ಪ್ರತಿಜ್ಞೆಯನ್ನು ನೀವು ಎಲ್ಲರೂ ಮಾಡೋಣ. ವಿಶೇಷವಾಗಿ ಎಲ್ಲರೂ 33 ಅಂದ್ಕೋಬೇಡಿ. ಶಕ್ತಿ ಇದ್ದವರು 333, 3033, ಕನಿಷ್ಠ ಪಕ್ಷ 33. ಆದ್ದರಿಂದ ಅಂತಹ ಸಾಧನೆಯನ್ನು ಮಾಡಿ ಹರಿವಾಯುಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಶ್ರೀಕೃಷ್ಣಾರ್ಪಣಮಸ್ತು.